ಒಂದು ಸ್ವಲ್ಪ ಶಾಕಲ್ಲಿ ಇದ್ದೀನಿ ಟೀಸರ್ ನೋಡ್ಬಿಟ್ಟು. ಇಟ್ಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕದ್ರಿ ಸರ್ ವಾಪಸ್ ನಿಮ್ಮ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಾಡಿರೋ ಕೆಲಸನೇ ಹೇಳುತ್ತೆ ಯಾವಾಗ್ಲೂ. ಸಂತೋಷ ಇವಾಗ ಇದನ್ನ ತುಂಬಾ ಚೆನ್ನಾಗಿ ಮಾಡ್ದ ಅಂತ ನಾವು ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದೇನೋ ಮಾಡ್ತಾನೆ, ಬಟ್ ಅದನ್ನ ಚೆನ್ನಾಗಿ ಮಾಡ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ. ಎಷ್ಟೋ ವರ್ಷಗಳಿಂದ ನಮ್ಮ ಜರ್ನಿ ಇದೆ, ಸಾಕಷ್ಟು ಕೆಲಸಗಳು ಮಾಡಿದ್ದಾನೆ, ಬಟ್ ಅವನು ಪ್ರತಿ ಕೆಲಸನೂ ಕಣ್ಣು ಹೊತ್ಕೊಂಡು ದೇವ್ರ ತರ ಮಾಡ್ತಾನೆ. ಸೊ ದಟ್ ಐ ಥಿಂಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಹಿ ಹ್ಯಾಸ್. ಅಂಡ್ ಅದೇ ಇವತ್ತು ನಮಗೆ ಟ್ರೈಲರ್ ಅಲ್ಲೂ ಕಾಣಿಸ್ತಾ ಇದೆ. ಇನ್ನೊಂದು ಶಾಕ್ ಕೊಟ್ಟ, ಈ ಟ್ರೈಲರ್ ನೀವು ಮಾಡ್ತಿರೋದು ಸೆಕೆಂಡ್ ಪಾರ್ಟ್, ಫಸ್ಟ್ ಪಾರ್ಟ್ ನನಗೆ ಶೂಟ್ ಮಾಡಿರೋದು ಅಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಡಾಲಿ, ತುಂಬ ಒಳ್ಳೆ ಕೆಲಸ ಮಾಡಿದೆ. ಸುಮ್ಮನೆ ನೀನು ಇದೆಯಾ ನೀವು ಹೊಗಳ್ಬೇಕು ಅಂತಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಆ್ಯಂಡ್ ಆಲ್ ಆಫ್ ಯು ಲುಕ್ ಗಾರ್ಜಿಯಸ್. ತುಂಬ ಒಳ್ಳೆ ಸ್ಟ್ರಾಂಗ್ ಟೀಮ್ ಸಿಕ್ಕಿದೆ ಇವನಿಗೆ. ಯಾವುದೇ ಒಬ್ಬ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬರ್ಬೇಕಂದ್ರೆ ಸುತ್ತಲೂ ಇರೋ ತಂಡ ಸ್ಟ್ರಾಂಗ್ ಆಗಿರ್ಬೇಕು, ಅವರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅಷ್ಟೂ ನನಗೆ ಈ ಸಿನಿಮಾಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ಜನನು ಟೀಸರ್ ನೋಡಿದ್ಮೇಲೆ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್. ಇಲ್ಲೇ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೀಗ ಅಷ್ಟು ಪ್ರೀತಿಯಿಂದ ನಮಗೋಸ್ಕರ ಬಂದಿರುವಂತಹ ಪ್ರಜ್ವಲ್ ಸರ್ಗೆ ಆರ್ಯನ್ ಸಂತೋಷ್ ಸರ್ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನು ಕೊಟ್ಟು ಗೌರವಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಗಿಫ್ಟ್ ಆಗಲ್ಲ. ಶಂಖೋಲ್ ದಿ ಲಾಸ್ಟ್ ಕಿಂಗ್ಡಮ್ ಸಿನಿಮಾದ ಟೀಸರ್ ಅನ್ನ ಬಹಳ ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ಟಂತಹ ಪ್ರಜ್ವಲ್ ದೇವರಾಜ್ ಸರ್ಗೆ ನಮ್ಮ ಚಿತ್ರತಂಡದ ಪರವಾಗಿ ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ. ವೆರಿ ಸಾರಿ, ನಾನು ಆಕ್ಚುಲಿ ಒಬ್ರು ಕಾಯ್ತಿದ್ದೆ, ಅವ್ರನ್ನ 20 ನಿಮಿಷ ಆಗಿತ್ತು ಬರೋದಕ್ಕೆ, ಹಾಗಾಗಿ ತಡೆ ಆಯ್ತು. ಸೊ ಐ ಆಮ್ ಸಾರಿ ಹರೀಶ್ ಅರಸು ಅಂಡ್ ಹೋಗಿ ಮಾಧ್ಯಮದ ಎಲ್ಲರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಹೇಳಿ ಪ್ರಜ್ವಲ್, he's an icon and he's a friend, he's a buddy, he's a family, he's a mentor, he's a motivator and he's a go-getter. ಇದೆಲ್ಲ ನಾನು ಎಂಜೋಡಲ್ಲಿ ಜಾವಾ ಸಿಟಿ ಅಂತ ಒಂದು ಸಣ್ಣ ಕೆಫೆ ಇತ್ತು. ಆ ಕೆಫೆಯಲ್ಲಿ ನನ್ನ ತುಂಬ ಮುದ್ದಾಗಿ ಒಂದು ಯಂಗ್ನೆಸ್ ಆಕ್ಟರ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಿದ್ರು. ಅಲ್ಲಿಂದ ನಾನು ನೋಡ್ತಿರುವಂತ ಈ ಒಬ್ಬ ಬ್ಯೂಟಿಫುಲ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಅಂದ್ರೆ ಐ ವರ್ಕ್ ವಿತ್ ಹಿಸ್ ಫಾದರ್, ಐ ನೋ ಹಿಸ್ ಫ್ಯಾಮಿಲಿ. ಸಿಕ್ಸರ್ ಅನ್ನೋ ಸಿನಿಮಾದಲ್ಲಿ 6 ಹೊಡೆದ್ರು. ಆ 6 ಹೊಡೆದ ನಂತರ ಈತ ಹಿಂದೆ ತಿರುಗಿ ನೋಡಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವಿರಲಿ, ಎಷ್ಟೇ ನೋವಿರಲಿ, ಅವ್ರ ಫ್ರೆಂಡ್ಶಿಪ್ ಅನ್ನ ಎತ್ತಿದ ಕೈ ಯಾರೇ ಕರೀಲಿ, ಎಷ್ಟೊತ್ತಲ್ಲಿ ಕರೀಲಿ, ಪ್ರಜ್ವಲ್ ಸಾಂಬಡಿ ಈಸ್ ದ ಡಾರ್ಲಿಂಗ್ ಆಫ್ ಅವರ್ ಗ್ರೂಪ್. ಹಾಗೆ ನನಗೆ ನನ್ನ ಆತ್ಮೀಯ ಗೆಳೆಯನ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಅವಕಾಶ ಸಿಕ್ತು ಭುಜಂಗ ಅನ್ನೋ ಸಿನಿಮಾದಲ್ಲಿ. ನಾನು ಭುಜಂಗ ಸಿನಿಮಾ ವರ್ಕ್ ಮಾಡಿದಾಗ ನಾನು ಇನ್ನೂ ಸ್ಟಾರ್ ಆಗಿಲ್ಲ, ಅಂದ್ರೆ ನಾನು ಈಗ ಜಸ್ಟ್ ಶುರು ಮಾಡ್ತಿದ್ದೆ, ಪೋಷಕ ನಟ, ಸೆಕೆಂಡ್ ಹೀರೋ ಸ್ಟಾರ್. ನಾನು ಪ್ರಜ್ವಲ್ ದೊಡ್ಡ ಸ್ಟಾರ್ ಅಲ್ವಾ, ಅವ್ರಿಗೆ ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಇರಲಿಲ್ಲ. ಸೊ ಊಟಕ್ಕೆ ಎಲ್ಲಿ ಕೂತ್ಕೊಳ್ಬೇಕು ಅಂತ ಹುಡುಕಾಡ್ತಿದ್ದೆ. ಸೊ ನನಗೆ ಮೇಕಪ್ ಮ್ಯಾನ್ ನಂದವ ಬಂದ್ರು, ಸರ್ ಕರಿತೀಯಾರ ಅಂತ. ನಾನು ಇಲ್ಲ ಊಟ ಮಾಡ್ಕೊಂಡ್ಬಿಡ್ತೀನಿ ಅಂತ, ಇಲ್ಲ ಬನ್ನಿ ಸರ್ ಕರಿತಾರೆ ಅಂದಾಗ ಐ ಇಂಟರ್ಪ್ರಿಟ್ ಇಸ್ ಕ್ಯಾರವನ್. ಸೊ ಮನೆಯಿಂದ ಊಟ ಬಂದಿತ್ತು ಪ್ರಜ್ವಲ್ ಸ್ವಲ್ಪ ತಿನ್ನೋದ್ರಲ್ಲಿ ಇಸ್ ವೆರಿ ಕಾಶಿಯಸ್. ನಾನು ಆವತ್ತು ನೋಡುವಂತ ಒಬ್ಬ ನಟ ಅಲ್ಲ, ವಂಡರ್ಫುಲ್ ಸೋಲ್ ಅಂಡ್ ಹ್ಯೂಮನ್ ಬೀಯಿಂಗ್. ನಾನು ಗೆಳೆಯ ಆದ್ರೂ ನಾನು ಎಲ್ಲೋ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಕರೆದು ಆ ಕ್ಯಾರವನ್ ಅವ್ರ ಜೊತೆ ಐ ಶೇರ್ಡ್ ದ ಮೀಲ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಹಂಬಲ್ ಫಾರ್ ದ ಜರ್ನಿ. ಸೊ ಭುಜಂಗನ ಸಿನಿಮಾ ಜೊತೆ ನನಗೆ ಅವ್ರ ಜೊತೆ ನಟನೆ ಆಗುವಂತ ಅವಶ್ಯ ಸಿಕ್ತು. ಆಮೇಲೆ ಅವ್ರ ಕುಟುಂಬದವರು ಅಷ್ಟೇ, ದೇವರಾಜ್ ಅಂಕಲ್ ಆಗ್ಲಿ, ಚೋಟು ಪ್ರಣಮ್ ಆಗ್ಲಿ, ಅಮ್ಮ ಆಗ್ಲಿ, ರಾಗಿಣಿ ಆಗ್ಲಿ, ಅವರು ಇಡೀ ಫ್ಯಾಮಿಲಿ ಇಸ್ ಅ ಫೈರ್, ಇಸ್ ಅ ಲಾವಾ, ಯುನೋ ದೇ ವಿಲ್ ನೋ ದ ಟ್ಯಾಲೆಂಟ್ ದೆಮ್ಸೆಲ್ಫ್. ಪ್ರಜ್ವಲ್ಗೆ ಈ ವರ್ಷ ಆ ತಾಯಿ ಸರಸ್ವತಿ ಶಾರದಾಂಬೆ ಬರುವಂತ ಸಿನಿಮಾಗಳಲ್ಲಿ ಸಕಲ ಯಶಸ್ಸನ್ನು ಕೊಟ್ಟು ಹೀಗೆ ನನ್ನಂತ ಹಲವಾರು ಕನಸುಗಾರನ್ನ ಒಂದಿಷ್ಟು ಕೈ ಚಾಚಿ ಈ ವೇದಿಕೆ ಮೇಲೆ ಕರ್ಕೊಂಡ್ಬಂದು, ಈಗಿನ ಕಾಲದಲ್ಲಿ ತುಂಬಾ ಜನ ಫೋಟೋ ನಿಂತಾದ್ರೆ ಅವ್ನು ಹಿಂದೆ ತಗೊಳ್ತಾರೆ. ಸೊ ಮನು ನೋಡ ನಾವು ಅವ್ರ ಮುಂದೆ ಬೆಳೆದ ಹುಡುಗ ನಾನು. ಸೊ ಹಾಗಾಗಿ ವೆರಿ ಫ್ಯೂ ಯಂಗ್ ಆಕ್ಟರ್ಸ್ ಲೈಕ್ ಪ್ರಜ್ವಲ್. He's an icon and he stands tall for a Kannada film industry. I want him to blossom for Pan India, and the kind of movies he's doing now is just phenomenal. So thank you Prajwal, ಮನಸ್ಪೂರ್ವಕವಾಗಿ thank you for coming. ಒಂದು ಕಾಲ್ ಅಲ್ಲಿ ಪ್ರಜ್ವಲ್ ಸೆಟ್ ಡಾರ್ಲಿಂಗ್ ಆಗಿದ್ದೀನಿ ಅಂತ ನಾಳೆ ಮುಂದೆ ಹೋಗ್ತಿದ್ದಾರೆ. ಸೊ ವೇದಿಕೆ ಬಂದು ನಮ್ಮೆಲ್ಲರೂ ನಮ್ಮ ಜೊತೆ ನೋಡ್ಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕರ್ಲಿ ಸರ್ಗೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ
ಹೃತ್ಪೂರ್ವಕ ಧನ್ಯವಾದಗಳು. Thank you once again. A big round of applause for Prajwal Devraj. That's so sweet. Thank you so much, Aryan. ಎಲ್ಲರಿಗೂ ಫಸ್ಟ್ ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ event and I am very happy to see Aryan on the screen after a gap of few years. And I know Aryan, he is a hard working fellow. I can call him as fellow. I think I deserve it. And whatever, as far as I know him, whatever he takes it up, he sees that he completes it in full and fledged way. I have seen him hard working, and he is really an enthusiastic person. As you can see in the film, you can see the full film, then only you will know what he is capable of doing it. So I once again thank Aryan that he is giving such a good film to the industry, and I wish this film could run for more than 100 days. Thank you. Oh, that's so sweet. Thank you so much, ma'am. Please stay back here. Aryan sir. Okay. Ravi sir, ದಯವಿಟ್ಟು ಏನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿರುವಂತಹ ವೆಲ್ ಟ್ಯಾಲೆಂಟೆಡ್ ಗೌತಮ್ ದಾಸ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೌತಮ್ ಸರ್ ದಯವಿಟ್ಟು ಬರಬೇಕು. ಚೆಕ್. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. Kadri Manikant, very happy to be part of my brother's film Santosh. Please ಬನ್ನಿ, ನೀವೇ ಅಲ್ಲಿ ಕೂತಿದ್ದೀರಾ, ನೀವು ಸ್ವಲ್ಪ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಡ್ತೀರಾ ಅನ್ನೋದನ್ನ ಹೇಳೋಣ, ಬನ್ನಿ ಮಾತಾಡ. One thing I have to tell about Santosh is ಮೇಡಮ್ ಹೇಳ್ದಂಗೆ ವೆರಿ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್. ಅಷ್ಟೇ ಸಿನಿಮಾದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ತಗೊಂಡು ಈ ಚೆಂಕೋಲನ ಇದು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ತಿಂಗಳು ಅಲ್ಲ 4 ತಿಂಗಳ ಮೇಲೆ ನವೆಂಬರಿಂದ ನನ್ನ ಹಿಡಿಯಕ್ಕೆ ನೋಡ್ತಾ ಇದ್ದಾರೆ. ನಾನು ತಪ್ಪಿಸ್ಕೊಳ್ಳೋಣ ಅಂತ ನೋಡಿದೆ, ಬಟ್ ಆದ್ರೂ ಹಿಸ್ ಲವ್ ಅಂಡ್ ಡೆಡಿಕೇಶನ್ ನಿಜವಾಗ್ಲೂ ಯು ವಾನ್ ಇಟ್. ಸೊ ಐ ಮೀನ್ ಅಷ್ಟು ದೊಡ್ಡ ಟೆಕ್ನಿಷಿಯನ್ ಅಲ್ಲ ಬಟ್ ಏನಂದ್ರೆ ಒನ್ಸ್ ಐ ಸಾ ದ ಫಿಲಮ್ and the motion poster, so when you showed it, the vision and the teaser, and once I saw the film, seriously ನನಗೆ ಏನು ಅನ್ಸ್ತಂದ್ರೆ ಇದನ್ನ ನಾನು ಮಾಡದಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು lose one of golden opportunity and a very beautiful film in the list of my career ಅಂತ ಅನ್ಕೊಂಡು ಡೆಫಿನೆಟ್ಲಿ agreed for it. ಬಟ್ ಕೆಲಸ ಮಾಡೋದು ತುಂಬಾನೇ ಕಾಟ ಕೊಡ್ತಾರೆ, ಬಂದು ಪಕ್ಕದಲ್ಲೇ ಕೊಡ್ತಾರೆ. ಆ ರೂಮ್ ಹೋದ್ರೆ ಅಲ್ಲಿ ಬರ್ತಾರೆ, ಈ ರೂಮ್ ಹೋದ್ರೆ ಇಲ್ಲಿ ಬರ್ತಾರೆ. ಬಿಟ್ಟಿಲ್ಲ ಅಂತ ನಾನು ತಪ್ಪಿಸ್ಕೊಂಡು ಹೋಗೋಣ, ನಾನು ಮಂಗಳೂರು ಫಾರ್ಮ್ ಹೋದೆ, ಅಲ್ಲೂ ಬಂದ್ರೆ 2 ದಿನ ಕೂತು ಫೈನಲೈಸ್ ಮಾಡಿ. ಬಟ್ ಲವ್ಲಿ ಗೈ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಜಾಯಿನ್ ಯುವರ್ ಜರ್ನಿ ಅಂಡ್ ಲೆಟ್ಸ್ ಮೇಕ್ ಇಟ್ ಹ್ಯಾಪನ್. ಅಂಡ್ ಐ ಆಮ್ ಶೂರ್ ನಮ್ಮ ಕನ್ನಡದ ಜನ they've always supported and ಹೊಸಬರನ್ನು ಬೆಳೆಸಿದ್ದಾರೆ, ಹೀರೋಗಳನ್ನ ಮಾಡಿದ್ದಾರೆ. When I also started, I was with Savari and Ganesha, especially Anant Nag sir and Jagdish sir, Dinesh Babu sir direction, and from there I have done so far. I'm still going and close to more than 100 films now. So it's all across all the languages, and it's all because mainly ನಮ್ಮ ಕನ್ನಡದಲ್ಲೇ ಜಾಸ್ತಿ ಸಿನಿಮಾ ಮಾಡಿರೋದು. ಹಾಗಾಗಿ ನಮ್ಮ ಜನ ಡೆಫಿನೆಟ್ಲಿ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅಂಡ್ ಯು ರಿಯಲಿ ಡನ್ ಗ್ರೇಟ್ ಫಿಲಮ್ ಅಂಡ್ ತುಂಬಾನೇ ಟ್ವಿಸ್ಟ್ ಗಳನ್ನ ಇಟ್ಕೊಂಡಿದ್ರ, ಕಥೆ ತುಂಬಾ ಡೀಪ್ ಆಗಿದೆ ಅಂಡ್ ಇಟ್ ರಿಲೇಟ್ಸ್ ಟು ಅವರ್ ಹಿಸ್ಟ್ರಿ ಅಂಡ್ ನಮ್ಮ ಸಂಸ್ಕೃತಿ, ಎವ್ರಿಥಿಂಗ್ ಇಸ್ ದೇರ್. ಹಾಗಾಗಿ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ವಂಡರ್ಸ್ and thank you and I am very proud to be part of this film and all the best. And again ನಾನು ಇದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ and there are other prominent music directors also. All of is also done. ಸಾಂಗ್ ಗಳನ್ನು ಕೇಳಿದ್ದೀನಿ, ತುಂಬಾ ಚೆನ್ನಾಗಿದೆ and next they will be releasing all the songs and my little brother Pramod Bhavante is here and again it's been a pleasure to have you on stage and I'll give the mic to you and thank you so much. ಎಲ್ರಿಗೂ ನಮಸ್ಕಾರ. ಬೇಜಾರು ಏನಾದ್ರೆ ಇವತ್ತು RCB ಮ್ಯಾಚ್ ಲಾಸ್. Thank you so much.
ಗದ್ರಿ ಮಣಿಕಾಂತ್ ಸರ್. ಪ್ರಮೋದ್ ಮಲವತ್ ಅವರು ಮಾತಾಡೋದಕ್ಕೂ ಮುನ್ನ ನಮ್ಮ ಎಡಿಟರ್ ವಿಶ್ವಾಸ್ ಅವರು ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಶ್ವಾಸ್ ಅವರು ಇದ್ರೆ ದಯವಿಟ್ಟು. ವಿಶ್ವಾಸ್ ಅವರು ನೀವೇನಾ ಅಲ್ಲಿಂದ ನಮಸ್ಕಾರ ಮಾಡ್ತಿರೋದು, ಬನ್ನಿ ದಯವಿಟ್ಟು. ಓಕೆ, ಇದೀಗ ಪ್ರಮೋದ್ ಮಲವಂತಿ ಅವರೇ, ಚೆಂಕೋಲಲ್ಲಿ ನಾವು ಯಾವ ರೀತಿಯಾದಂತಹ ಸಾಹಿತ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ದಯವಿಟ್ಟು. ಎಲ್ಲಿಗೂ ನಮಸ್ಕಾರ. ಸೊ ಸಂತೋಷ್ ಅವ್ರದ್ದು ಮತ್ತೆ ನನ್ನ ಸಹಯೋಗ ಡಿಯರ್ ಸತ್ಯದಲ್ಲಿ ಆರಂಭವಾಗಿದ್ದು. ಸೊ ಅದರಲ್ಲಿ 2 ಹಾಡುಗಳನ್ನು ಬರ್ಸಿದ್ರು. ಅದಾದ್ಮೇಲೆ ಅವ್ರು ಯಾವಾಗ ಮೆಸೇಜ್ ಮಾಡೋರು, ಒಂದಿಷ್ಟು ಐಡಿಯಾಸ್ ಗಳನ್ನ ಹೇಳೋರು, ನನ್ನ ಜೊತೆ ಶೇರ್ ಮಾಡೋರು, ಇನ್ಪುಟ್ಸ್ ಗಳನ್ನ ಕೇಳೋರು. ಹಾಗೆ ಯಾವಾಗ ಅವ್ರು ಮಾತಾಡ್ತಾ ಇದ್ವಿ. ಸೊ ಈ ಸಬ್ಜೆಕ್ಟ್ ಗೆ ಮತ್ತೆ ನನ್ನ ನೆನ್ಪು ಮಾಡ್ಕೊಂಡು ಹಾಡನ್ನ ಬರ್ಸಿದ್ರು. ನಾನು ಆಕ್ಚುಲಿ ಅವರು ಬರೀ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ, ಬಟ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ನನಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಗಳನ್ನ ಅವರಲ್ಲಿ ಏನಿದೆ, ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನ ನಿರ್ದೇಶನಕ್ಕೆ ಹಾಕ್ತಾರೆ. ತುಂಬಾನೇ ಖುಷಿ. ನಾನು ಅನ್ಕೊಂಡೆ ಒಂದು ನಾರ್ಮಲ್ ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಒಂದು ಲವ್ ಸಬ್ಜೆಕ್ಟ್ ಏನೋ ಚೂಸ್ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ಅವ್ರು ಹೇಳಿದಾಗ, ನನಗೆ ಸಾಂಗ್ ಬ್ರೀಫ್ ಮಾಡಿದಾಗ ಅನಿಸ್ತು ತುಂಬಾ ಆಳವಾದಂತ ಒಂದು ಹಿಸ್ಟಾರಿಕ್ ಈ ತರ ಸಬ್ಜೆಕ್ಟ್ ಗಳಿಗೆ ಆಕ್ಟಿಂಗ್ ಮತ್ತೆ ನಿರ್ದೇಶನ ಎರಡೂ ಮಾಡೋದಕ್ಕೆ ಒಂದು ನಮ್ಮ ಮಾರುಭಾಷೆ ಹೇಳೋದಲ್ಲ ದಮ್ ಬೇಕು. ಸೊ ಆ ತರದ ಒಂದು ಸಂಕಲ್ಪವನ್ನು ಮಾಡಿ ಈ ಸಿನಿಮಾವನ್ನು ನಮ್ಮ ತೆರೆಗೆ ತರ್ತಾ ಇರೋದಕ್ಕೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಸಿನಿಮಾದಲ್ಲಿ ಒಂದು ಹಾಡನ್ನ ಬರೆದಿದ್ದ ಮೆಲಡಿ, ಅದು ಜೋ ಕೋಸ್ಟಾ ಅಂತ ಹೊಂದಿಸಿ ಬರೀರಿ ಈ ಸಿನಿಮಾ ಏನ್ ಮಾಡಿದ್ರು. ಆ ವೆರಿ ಟ್ಯಾಲೆಂಟೆಡ್ ಗೈ. ಸೊ ಅವರ ಟ್ಯೂನ್ಗೆ ನಾನು ಹಾಡನ್ನ ಬರೆದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ ಎಲ್ಲ ತಂಡದ ಎಲ್ಲ ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ. ಮಣಿ ಸರ್ ಅಮೇಜಿಂಗ್ BGM. ಮತ್ತೆ ಇನ್ನೊಂದು ನೀವು ನೋಟಿಸ್ ಮಾಡಿದ್ರೆ ನಿಮ್ಗೆ ಅನ್ಸಿರುತ್ತೆ ಟೀಸರ್ ನೋಡ್ಬೇಕಾದ್ರೆ ಇದು ಯಾವ್ದು ಗುರು ವಾಯ್ಸ್ ಅಂತ, ಮಣಿ ಸರ್ ಅದೇ ವಾಯ್ಸ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. And one more thing, I forgot to mention all the lovely actors. Sir, you look amazing on screen, sir. I've seen the film. You look amazing. And you, obviously, you full bomb tara ella kade odaata idira, rocket tara. And all the gorgeous, all the 4 heroines and the lead. You guys look gorgeous and beautiful, and I'm sure this film will do well. Yeah, thank you. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಇಲ್ಲಿ ಇರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮ್ಗೂ ಒಂದು ನಾನು ಹೆಲ್ಪ್ ಮಾಡ್ತೀನಿ. ಸಂತೋಷ್ ಬಗ್ಗೆ ಹೇಳ್ತೀನಿ. ಸಂತೋಷ್ 100% ಯಾವುದೇ ವರ್ಕ್ ಮಾಡಿದರೆ ಈ ತರ ಒಂದು ಮೂವಿ ಮಾಡ್ಬೋದು ಅನ್ನೋದಕ್ಕೆ ಈಸ್ ದ ಮೇನ್ ರೀಸನ್. ಎಷ್ಟೋ ಸರಿ ಸಂತೋಷ್ ಜೊತೆ ಜಗಳನೂ ಕೂಡ ಆಗಿದೆ, ನೀವು ಸ್ವಲ್ಪ ಟೈಮ್ ಕೊಡೋದು ನನಗೆ ಅಂತ. ಆದರೂ ಕೂಡ ಈ ಅದನ್ನೇ ವಂಡರ್ಫುಲ್ ಜಾಬ್. ಮತ್ತೆ ಒಂದು ಕೆಲಸ ತಗೊಂಡ್ರೆ 100% ಐ ಬಿಲೀವ್ ಸ್ಟ್ರಾಂಗ್ಲಿ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಕೂಡ 100% ಕೊಟ್ಟಾಗ ಎಲ್ಲರೂ ದ ಬೆಸ್ಟ್ ಅಂದ್ಬಿಟ್ಟು. ಹಾಗಾಗಿ ಸಂತೋಷ ಅದನ್ನೇ ವಂಡರ್ಫುಲ್ ಜಾಬ್. God bless him. I love him. I love you all. Thank you. Thank you so much, sir. Thank you so much. ಹಾಗೆ ನಮ್ಮ ಸುಂದರಿಯರಿಗೆ ಮೊದಲನೇದಾಗಿ ಪ್ರೀತಿಯ ಸ್ವಾಗತ. ಹೌದು, ಜಸ್ಟ್ ಅದೇ ಆರ್ಡರ್ ಅಲ್ಲಿ ಇದ್ದಾರೆ ಅವರು. ಅದೇ ಆರ್ಡರ್ ಅಲ್ಲಿ ಇದ್ದಾರೆ ಸರ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಮನಸ್ವಿ. ಸ್ಟೆಪ್ ಮುಂದೆ ಬಂದು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ, ಸೋಷಿಯಲ್ ಮೀಡಿಯಾ ಎಲ್ರಿಗೂ ನಮಸ್ಕಾರ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಸರ್ ಲಾಂಚಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಪ್ರೊಡ್ಯೂಸರ್ ಸರ್, ನನ್ನ ಬಿಲೀವ್ ಮಾಡಿ ಪಾತ್ರನ ಕೊಟ್ಟಿರೋದು ಆ್ಯಂಡ್ ಒಂದು ಒಳ್ಳೆ ಸುಂದರವಾದ ಕ್ಯಾರೆಕ್ಟರ್ನ ಕೊಟ್ಟಿರೋಂತಹ ಆರ್ಯನ್ ಸಂತೋಷ್ ಸರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಮುಗ್ಧ ಕ್ಯಾರೆಕ್ಟರ್, ಹಳ್ಳಿಲಿ ಇರ್ತೀನಿ, ಪಟಪಟ ಅಂತ ಮಾತಾಡ್ತಿರ್ತೀನಿ, ರೌಡಿ ಬೇಬಿ ಥರ. ಸೊ ಯಾವಾಗಲೂ ನನ್ನ ರಾಜ್ಕುಮಾರಗೆ ಕಾಯ್ಕೊಂಡೇ ಓಡಾಡ್ತಾ ಇರ್ತೀನಿ. ದಟ್ ಇಸ್ ಆರ್ಯನ್ ಸಂತೋಷ್ ಸರ್. ಪಶ್ಚಿಮ ಕಡೆಯಿಂದ ಒಬ್ಬ ರಾಜ್ಕುಮಾರ ಬರ್ತಾನೆ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ತುಂಬಾ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮನಸ್ವಿ ಅವರೇ. ಶರಣ್ಯ ಅವರೇ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಹೇಳಬೇಕು. നമസ്കാരം. ഫസ്റ്റ് ഓഫ് ഓൾ സോറി ടു ഓൾ. ഐ ഡോണ്ട് ഡു സ്പീക്ക് ഇൻ കന്നഡ. ഞാൻ മലയാളത്തിൽ പറയാം. എനിക്ക് നല്ലൊരു എക്സ്പീരിയൻസ് ആയിരുന്നു. ആര്യ സന്തോഷ്, താങ്ക് യു. പിന്നെ എന്റെ കൂടെ വർക്ക് ചെയ്ത എല്ലാവരും നല്ല രീതിക്ക് തന്നെ ചെയ്തിട്ടുണ്ട്. നമ്മുടെ പടം വൺ സക്സസ് ആവും എന്ന് ഞാൻ പ്രതീക്ഷിക്കുന്നു. താങ്ക് യു. ಥ್ಯಾಂಕ್ ಯು ಮನಸ್ಲಾಯಿ. ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಗೋಪಯ್ಯ ಅವರೇ, ನೀವು ಯಾವ ಭಾಷೆ ಮಾತಾಡ್ತಿದ್ದೀರಾ?
ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಚಿರಕಾಲ ಚಿರಕಲ್ ದೇವಿ. ಚಿರಕಾಲ ದೇವಿ. ಓಕೆ, ಇವ್ರು ಚಿರಕಾಲ ಅಂದ್ಬಿಟ್ರು. ಚಿರಕಲ್ ದೇವಿನ ಆಹಾ ಭೂಮಿಕಾ. ಓಕೆ, ಚಿರಕಲ್ ದೇವಿ ಪಾತ್ರದ ಬಗ್ಗೆ ಹೇಳಿ. ನಿಮ್ಗೆ ಎಷ್ಟು ವಿಶೇಷವಾಗಿತ್ತು? ಅಫ್ಕೋರ್ಸ್ ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸೋದ್ರಿಂದಾಗಿ ಇದೆಷ್ಟು ಸ್ಪೆಷಲ್ ನಿಮಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವಾಗಲೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಪ್ರತಿಯೊಂದು ಸಿನಿಮಾಗಳಿಗೂ ಅಷ್ಟೇ. ಆ್ಯಂಡ್ ಟೈಮ್ ಮಾಡ್ಕೊಂಡು ಇವಾಗ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಜ್ಜು ಇಲ್ಲ, ಆ್ಯಂಡ್ ಪ್ರಜ್ಜುಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟೀಸರ್ ಲಾಂಚ್ ಮಾಡಿದ್ದಕ್ಕೆ. ಹಾಗೆ ಗುರುಗಳೇ, ನಿಮ್ಮ ಆಶೀರ್ವಾದ ಯಾವಾಗಲೂ ಎಲ್ರಿಗೂ ಬೇಕು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೆ ಚೆಂಗೋಲ್ ಒಂದು ಅದ್ಭುತವಾಗಿರೋ ಸಿನಿಮಾ, ಆ್ಯಂಡ್ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಅಪ್ಪ ತೀರ್ಕೊಂಡು ಒಂದು ವಾರದಲ್ಲೇ ಆರ್ಯನ್ ಅವರು ನನ್ನ ಫೋನ್ ಮಾಡಿದ್ರು ಈ ಒಂದು ಅದ್ಭುತವಾಗಿರೋ ಸಿನಿಮಾಕ್ಕೆ. ಆ್ಯಂಡ್ ಏನು ಹೇಳಿ, ಅಪ್ಪಂದು ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ವಿಭಿನ್ನ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ಆ್ಯಂಡ್ ಗ್ಲಾಮರ್ ಒಂದ್ಸತಿ ಮಾಡಾದ್ಮೇಲೆ ಎಲ್ಲರೂ ಗ್ಲಾಮರ್ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗ್ಲಾಮರ್ ಪಾತ್ರಗಳಿಗೆ. ಬಟ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಎಲ್ಲ ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಚಿರಕಲ್ ದೇವಿ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ದೇವಿ ಪಾತ್ರ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಬ್ಲೆಸ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಆರ್ಯನ್, ಥ್ಯಾಂಕ್ ಯು ಸೋ ಮಚ್ ನನ್ನ ಆಪ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ವಿಪಿನ್ ಸರ್ ಇಲ್ಲ, ನಮ್ಮ ಸಿನಿಮಾಟೋಗ್ರಫರ್, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಚಿರಕಲ್ ದೇವಿ ಅಂದ್ರೆ ಒಂದು ಪವರ್ಫುಲ್ ಆಗಿರೋ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಅಂಡ್ ಈ ದೇವಿ ಎಂಟೈರ್ ಕಾಡನ್ನು ರಕ್ಷಣೆ ಮಾಡುವಂತ ದೇವಿ. ಸೊ ಟೀಸರ್ ನೋಡಿರ್ತೀರಾ, ಜಾಸ್ತಿ ತೋರಿಸಿಲ್ಲ ಬಿಕಾಸ್ ಪವರ್ಫುಲ್ ಆಗಿದೆ ಅಂತ. ಖಂಡಿತವಾಗ್ಲೂ ಎಲ್ಲರೂ ಸಿನಿಮಾ ನೋಡ್ಬೇಕು. ಅಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಕ್ಷಿತಾ ಅವರೇ, ಆಲ್ ದ ವೆರಿ ಬೆಸ್ಟ್. ಏನು ಪೂಜಾ ಶೆಟ್ಟಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ತಿಳಿಸ್ಬೇಕು ಅಂತ ಅನಿಸ್ತಾ ಇದೆ. ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ರಿಗೂ ನನ್ನ ನಮಸ್ಕಾರ. ಚಿರಕಲ್ ತಂಪುರಟಿ, ಚಿರಕಲ್ನ ರಾಣಿ ಅಂತ ಹೇಳ್ಬೋದು. ಈ ಪಾತ್ರ ನಾನು ಏನ್ ನಿರ್ವಹಣೆ ಮಾಡ್ತಾ ಇದ್ದೀನಿ. ನನಗೆ ಕಾಲ್ ಬಂದಿರೋದು ಆಲ್ಮೋಸ್ಟ್ ಕೊನೆಯ ಹಂತದಲ್ಲಿ ಸಂತೋಷ್ ಅವರಿಂದ. ಸೊ ಸಂತೋಷ್ ಅವ್ರು ಕಾಲ್ ಮಾಡ್ತಾರೆ, ಶೆಟ್ಟರ್ ಹೇಗಿದ್ದೀರಾ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಬಹಳ ಪ್ರಾಮುಖ್ಯತೆ ಇರುವಂತ ಪಾತ್ರ ಇದೆ, ಮಾಡ್ತೀರ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸಂತೋಷ್ ಅವ್ರನ್ನ ನಾನು ಆಂಕರ್ ಆಗಿ ನೋಡಿದ್ದೀನಿ, ಆಕ್ಟರ್ ಆಗಿ ನೋಡಿದ್ದೀನಿ, ಒಂದು ಡೈರೆಕ್ಟರ್ ಆಗಿ ಅವರು ಸ್ಟೋರಿ ನರೇಟ್ ಮಾಡಿದ ರೀತಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಜರ್ನಿ ಏನಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ ರೀತಿ ಆಗಿರ್ಬೋದು, ಬಹಳ ಬಹಳ ಖುಷಿ ಆಯ್ತು ನನಗೆ. ಸೊ ಪಟ್ಟಂತ ಓಕೆ, ಯಾಕೆ ಅಂದ್ರೆ ಒಂದು ರಾಣಿ ಕ್ಯಾರೆಕ್ಟರ್ ಏನಿದೆ ಅದು ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ ರೀತಿನೇ ತುಂಬಾ ಖುಷಿ ಆಯ್ತು ನನಗೆ. ಸೊ ನೀವೆಲ್ಲರೂ ಟೀಸರ್ ನೋಡಿದ್ದೀರಾ, ನಿಮ್ಮೆಲ್ಲರೂ ಸಹಕಾರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಬೇಕು ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಶೆಟ್ಟಿ ಅವರೇ. ರೇಷ್ಮಾ ಅವರೇ, ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸಾರಿ ಕನ್ನಡ ಅಷ್ಟು ಬರಲ್ಲ, ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್. Yes, for my character, I would first say thank you to Santosh sir for believing in all of us, each one of us, for giving us the opportunity. All that I would say is this is something that is connected to cultures, to states. I would not want to reveal much, but yes, it connects Kerala and Karnataka together. So I think there's a lot for all of you to see, a lot of story, a lot of plot and twist that you would all see. As ma'am said, looking forward for the movie that probably hits 100 days, and why not 500 days also. So let's just wish for the best and all the best to the whole crew, and thank you everyone for coming here to bless us. Thank you all. Thank you so much ರೇಷ್ಮಾ ಅವರೇ. ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಯಾಕೆ ಕನ್ನಡ ಮತ್ತೆ ಮಲಯಾಳಂನಲ್ಲಿ ಮಾತಾಡ್ತಿದ್ದಾರೆ ಅಂತ. ಯಾಕಂದ್ರೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆ ಪ್ರಸನ್ನತೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲ ಮಾಧ್ಯಮದ ಮಿತ್ರರು, ಸೋಷಿಯಲ್ ಮೀಡಿಯಾ, ಪತ್ರಿಕಾ ಮಾಧ್ಯಮದ ಮಿತ್ರರು ಹಾಗೂ ಡೈರೆಕ್ಟರು, ಪ್ರೊಡ್ಯೂಸರ್ಸ್, ಕಲಾವಿದರು, ಆತ್ಮೀಯರಾದಂತಹ ಸಂತೋಷ್, ಒಂದು ಬೃಹತ್ ಮಟ್ಟದ ಈ ಒಂದು ಚಿತ್ರಕಲಾ ತಂಡ. ಸಾಮಾನ್ಯಕ್ಕೆ ಚಿತ್ರರಂಗದಲ್ಲಿ ನಮ್ಮ ಪಾತ್ರಗಳು ಬಹಳ ಕಡಿಮೆನೆ, ಆದರೆ ಈ ಕಾರ್ಯಕ್ರಮ, ಈ ಚಿತ್ರ
ಇದು ಮನಸ್ಸನ್ನ ಹೃದಯವನ್ನ ಗೆಲ್ಲುವಂತಹದ್ದು. ಆಧ್ಯಾತ್ಮಿಕವಾಗೂ ಧಾರ್ಮಿಕವಾಗೂ ಒಂದು ವಿಶೇಷತೆಯನ್ನ ಹೊತ್ತು ತಂದಿರ್ತಕ್ಕಂಥದ್ದು ಅಂದರೆ ತಪ್ಪಲ್ಲ. ಹಾಗಾಗಿ ಈ ಒಂದು ಚಿತ್ರದ ನಾಮಾಂಕಿತವೇ ಬಹಳ ವಿಭಿನ್ನವಾಗಿದೆ. ಒಂದು ದಂಡದಿಂದ ಹೇಗೆ ಸಾಮ್ರಾಜ್ಯವನ್ನು ಕಟ್ಟಬಹುದು, ಆ ದಂಡದಿಂದ ಹೋದಂತಹ ಅವರ ಆ ಒಂದು ಪ್ರವೃತ್ತಿ ಹೇಗಿರುತ್ತೆ ಎಂಬತಕ್ಕಂಥದ್ದನ್ನ ಬಹಳ ಅರ್ಥಗರ್ಭಿತವಾಗಿ ಕಥೆಯಲ್ಲಾಗ್ಲಿ, ಕಲೆಯಲ್ಲಾಗ್ಲಿ, ಅಭಿನಯ ಆಗಿರಲಿ, ಹಾಗೆ ಸಂತೋಷ್ ಪಾತ್ರದಲ್ಲಿ ಅದಕ್ಕೆ ಜೀವ ತುಂಬಿರ್ತಕ್ಕಂಥ ಇವೆಲ್ಲವನ್ನು ಸಹಿತ ನೋಡಿದಾಗ ಬಹಳ ಅತ್ಯುತ್ತಮವಾಗಿ ಮೂಡಿ ಬರುವಂತಹದ್ದು ಈ ಒಂದು ಜಿಂಗೋಲ್ ಅಂತಕ್ಕಂಥದ್ದು. ಇದು ಅದ್ಭುತವಾದಂತಹದ್ದೇ ನಿಜ. ಆದರೆ ಇದರ ಹಿಂದಿನ ಪರಿಶ್ರಮ, ಹಿಂದೆ ಸಾಮಾನ್ಯಕ್ಕೆ ಆಗೊಂದು ಈಗೊಂದು ಆರ್ಭಟ ಮಾಡಿ ಬರ್ತಕ್ಕಂತಹದ್ದು ಕನ್ನಡ ಚಿತ್ರರಂಗದಲ್ಲಿ ಅಥವಾ ಚಿತ್ರರಂಗದಲ್ಲಿ ಒಂದು ವಿಭಿನ್ನತೆ ಇರತಕ್ಕಂಥ ಚಿತ್ರಗಳು. ಬಹುಶಃ ನನಗನ್ಸಿದ ಮಟ್ಟಿಗೆ ಟೀಸರ್ ನೋಡಿದಾಗ ಅವೆಲ್ಲದರ ಹೆಸರನ್ನ ಪಕ್ಕಕ್ಕಿಳಿಸಿ ಇದೊಂದು ನಾಮಾಂಕಿತವಾಗಿರ್ತಕ್ಕಂಥದ್ದು ಪ್ರಜ್ವಲಿಸುತ್ತೇನೋ ಎಂಬಂತ ರೀತಿ ಒಂದು ಸಂತೋಷ ನಮಗಿದೆ. ಹಾಗಾಗಿ ಈ ಒಂದು ಚಿತ್ರದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಡೀ ಚೆಂಗೋಲ್ ಚಿತ್ರತಂಡಕ್ಕೆ ಪ್ರೀತಿಯಿಂದ ಆಶೀರ್ವದಿಸಿದಂತಹ ಗುರುಗಳನ್ನ ಇದೀಗ ಗೌರವಿಸುವಂತಹ ಸಮಯ. ಆರ್ಯನ್ ಸಂತೋಷ್ ಸರ್, ರವಿಕುಮಾರ್ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಧನ್ಪಾಲ್ ಸರ್ ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಹಳ ಪ್ರೀತಿಯಿಂದ ಚೆಂಗೋಲ್ನ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸಿದಂತಹ ಗುರುಜಿಗಳನ್ನ ಇದೀಗ ಗೌರವಿಸುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ನಮ್ಮ ಚೆಂಗೋಲ್ ಸಿನಿಮಾದ ಅಫಿಷಿಯಲ್ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಡೀ ಚಿತ್ರತಂಡಕ್ಕೆ ಆಶೀರ್ವದಿಸಿ ಶುಭ ಹಾರೈಸಿದಂತಹ ಆಧ್ಯಾತ್ಮಿಕ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಚಪ್ಪಾಳೆಯೊಂದಿಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಆಧ್ಯಾತ್ಮಿಕ ಗುರುಗಳು ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿ ಅವರು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಂದಕುಮಾರ್ ಸರ್, ಟೀಸರ್ ನೋಡಿದ್ರಿ, ನಿಮಗೆ ಎಷ್ಟು ಇಷ್ಟ ಆಯ್ತು? ಚೆಂಗೋಲ್ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ನಮಸ್ಕಾರ ಎಲ್ರಿಗೂ, ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ. ಆರ್ಯನ್ ಸಂತೋಷ್ ನನಗೆ ಬೇಸಿಕಲಿ ಸ್ಯಾಂಡಿ ನನಗೆ ತುಂಬ ಹಳೆಯ ಸ್ನೇಹಿತ, ತುಂಬ ಉತ್ಸಾಹಿ, ಇದರಿಂದ ಆಂಬಿಷಿಯಸ್. ಅವನ ಈ ಪ್ರಯತ್ನ ತುಂಬ ಅರ್ಥಗರ್ಭಿತವಾಗಿದೆ, ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ದಾನೆ. ಟೀಸರ್ ಮಾತ್ರ ಆಸಮ್ ಆಗಿ ಬಂದಿದೆ, ಇನ್ಕ್ಲೂಡಿಂಗ್ BGM ಆಲ್ಸೋ. ಸರ್, ಅಮೇಸಿಂಗ್ ಜಾಬ್. ನಂದೊಂದು ಒಳ್ಳೆ ಪಾತ್ರನೂ ಇದೆ ಇದರಲ್ಲಿ. ಈ ಚರಿಕಲ್ ಫ್ಯಾಮಿಲಿ ಹೆಡ್ ಆಗಿರ್ತಕ್ಕಂಥ ಒಂದು ಪಾತ್ರ. ಆಮೇಲೆ ಸ್ಯಾಂಡಿ ಕಂಟಿನ್ಯೂಟಿನ ಯೋಚನೆ ಮಾಡಿದ್ದಾನೆ. ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮಹೇಶ್ ಅವರೇ, ನಿಮ್ಮ ಗೆಟಪ್ ತುಂಬಾ ವಿಭಿನ್ನವಾಗಿದೆ. ಚೆಂಗೋಲ್ ಬಗ್ಗೆ ಪ್ಲೀಸ್. ಥ್ಯಾಂಕ್ ಯು. ಬಂದಿರುವ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ. ಈ ಸಿನಿಮಾದಲ್ಲಿ ಮಹಿಳಾ ಸಂಘಟನೆ ಇದೆ. ಎಲ್ಲಿ ನೋಡಿದ್ರು ಮಹಿಳೆಯರೇ. ಒಂದು ಅವರೆಲ್ಲರೂ ಕನ್ನಡ ಬಿಟ್ಟು ಎಲ್ಲ ಭಾಷೆ ಅದ್ಭುತವಾಗಿ ಮಾತಾಡ್ತಾರೆ. ನನಗೆ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ
ಅಣ್ಣ ಒಂದಿನ ಫೋನ್ ಮಾಡ್ದ, ಏ ಹಾಯ್ ಬ್ರೋ, ನನ್ನ ಹೆಸರು ಸಂತೋಷ, ಹಂಗೆ ಹಿಂಗೆ ಅಂತ. ನಾನು ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ. ಹಾಂ ಬ್ರೋ, ನಾನು ಸ್ವಲ್ಪ ಹಾಂ ಬ್ರೋ ಟೆಲ್ ಬ್ರೋ ಸಂತೋಷ ಅಂತ ಗೊತ್ತಾಯ್ತು. ಫಸ್ಟ್ 2 ಪದ ಕನ್ನಡ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 98 ಪದ ಇಂಗ್ಲೀಷೇ. ನಿನ್ ಜೊತೆ ಮಾತಾಡ್ತಾ ಅರ್ಧ ಇಂಗ್ಲೀಷ್ ಕಲಿತೆ. ಫಾರಿನರ್ ಜೊತೆಗೂ ಮಾತಾಡ್ಬೋದು ನಾನು. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಇದರಲ್ಲಿ ಫಕ್ರು ಅಂತ ಒಂದು ಕ್ರೇಜಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಿಮ್ಗೆ ಮಸಾಲ್ ಮಾಡಿ ಎಷ್ಟು ಕಿಕ್ ಕೊಟ್ಟಿತ್ತು ಫ್ರೆಂಚ್ ಬಿರಿಯಾನಿಗೆ, ಅದಕ್ಕಿಂತಲೂ ಮೀರಿದ್ರಲ್ಲಿ ನಾನು ಕಿಕ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತಿದ್ದೀನಿ. ಅದಕ್ಕೆ ಕದ್ರಿ ಸರ್ ಹೋಗ್ತಾನೆ ಹೇಳ್ತು, ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇ ಫಸ್ಟ್ ವೀಕ್ಷಕರು ನಮ್ಮ ಸಿನಿಮಾ ನೋಡಿದವರು. ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚೆಂಕೋಲ್ ಒಂದು ನಾರ್ಮಲ್ ಆಡಿಯನ್ಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೋ ಅಷ್ಟೇ ಒಂದು ಈ ದೇವ್ರ ನಂಬೋರ್ಗೆ ಅದ್ಭುತವಾಗಿ ಕಿಕ್ ಕೊಡುತ್ತೆ. ನಾವು ಒಂದಿಷ್ಟು ಎಪಿಸೋಡ್ ಶೂಟ್ ಮಾಡ್ಬೇಕಾದಾಗ್ಲೇ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಒಂದ್ ಸೀನ್ ಅಂತೂ ಇನ್ನೂ ನೆನಪಿದೆ. ಒಂದು ನೈಟ್ ಫಾರೆಸ್ಟ್ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಆ ಊರಲ್ಲಿ ಗಲಾಟೆ ಮಾಡಿದ್ರಲ್ಲ. ಆದ್ರೆ ಸಂತೋಷ್ ಅವರು ನೋಡಕ್ ಅಷ್ಟು ನಾರ್ಮಲ್ ಅನ್ಸುತ್ತಾರೆ, ಪವರ್ ಮಾತ್ರ ಚೆನ್ನಾಗಿ ಇಟ್ಟಿದ್ದೀರಾ. 5 ನಿಮಿಷದಲ್ಲಿ ಜನ ನಿಲ್ಸ್ಬಿಟ್ಟಿದ್ರು, ಆ ಊರ್ ಜನ ಬಂದ್ರು ಕೂಡ. ಬಟ್ ಒಳ್ಳೆ ಪವರ್ ಇಟ್ಟಿದ್ರಣ್ಣ. ನಿಮ್ಮ ಪ್ಯಾಷನ್ಗೆ ನಿಮ್ಮ ಮೊದಲನೇ ನಿರ್ದೇಶನ ಸ್ಟಾರ್ಟ್ ಮಾಡಿದ್ರ. ಇನ್ನು ಈ ತರ 100 ಸಿನಿಮಾ ಡೈರೆಕ್ಷನ್ ಮಾಡಿ, ಹಾಗೆ ನಮ್ಮಂತ ಹೊಸ ಕಲಾವಿದರಿಗೆ ಎಲ್ಲರಿಗೂ ಅವಕಾಶ ಕೊಡಿ. ಹಾಗೆ ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ ಬ್ಯಾನರ್ ಇಂದ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ. ಚೆಂಕೋಲ್ ಸದ್ಯದಲ್ಲೇ ಬರ್ತೀವಿ. ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಮುಗೀತಾ ಇದೆ, ಸದ್ಯದಲ್ಲೇ ಡೇಟ್ ಅನೌನ್ಸ್ ಮಾಡ್ತೀವಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು ಚೆಂಕೋಲ್ ತಂಡದ ಮೇಲೆ ಇರಲಿ ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. Thank you so much, Venkatesh. Vijay sir, first of all, you look great. ಒಂದು ಯಜಮಾನನ, that's okay, ನಾನು ಅರ್ಥ ಮಾಡಿಸ್ತೀನಿ. ನಿಮ್ಗೆ ಇಂಗ್ಲಿಷ್ ಅರ್ಥ ಆಗಿದೆ, ಅವ್ರಿಗೆ ಕನ್ನಡ ಅರ್ಥ ಆಗಲ್ವಾ? I think I speak English as better. That's okay. But seriously, you look great and I'm actually blessed because I have my father here and I have my son here. Oh. They both with me on stage. I actually play the role of Mahadev, which is a very important character. I mean, the first time actually when Santosh, we had a talk about this, I found it very challenging, and then we had the differences, we fought a lot, but end of the day, I think what has come out is beautiful. Whatever has come out really looks great, and I really thank you, Santosh. And I think the entire crew, I mean, we've gone through so many difficult things. The people who are in the shoot would know, like we've shot in so many very difficult circumstances and we actually came out, and then I think that's the best part. I'm really looking forward to the release of it, and let's do it again. We'll do it again. Thank you. That's amazing. Thank you so much, sir. Raghu sir. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ಪ್ರೆಸ್ ಮೀಡಿಯಾದವ್ರಿಗೂ ಮತ್ತು ಮಾಧ್ಯಮ ಮಿತ್ರದವ್ರಿಗೂ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೂ ಮತ್ತು ನನ್ನ ಎಂಟೈರ್ ಸಿನಿಮಾ ಕಾಸ್ಟ್ ಅಂಡ್ ಕ್ರೂ ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಹಾಗೆ ಗುರುಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಇದೊಂದು ಅದ್ಭುತವಾದಂಥ ಸಿನಿಮಾ ಅಂತ ನಾನು ಹೇಳ್ಬೋದು. ಯಾಕೆಂದರೆ ನನಗೆ ಫೋನ್ ಮಾಡಿದಾಗ, ಸರ್ ನಿಮಗೆ ಕನ್ನಡ ಮತ್ತು ತಮಿಳು ಎರಡೂ ಮ್ಯಾನೇಜ್ ಮಾಡ್ಬೋದಾ ಅಂದರು. ಓಕೆ ಸರ್ ಮಾಡ್ತೀನಿ, ತಮಿಳ್ ಇಸ್ ಓಕೆ ಫೈನ್, ನಾನು ಕನ್ನಡ ತಮಿಳು ಓಕೆ ಅಂತ. ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಯ್ತು ಇದು ಮಲಯಾಳಂ ಅಂತ. ಒಂದ್ಸತಿ ಫುಲ್ಲು ಸ್ಟಾರ್ಸ್ ಓಡ್ತು. ಯಾಕಂದ್ರೆ ಮಲಯಾಳಂ ಅಂತ ಹೇಳಕ್ಕೆ ಬರಲ್ಲ, ಪ್ರೊನೌನ್ಸಿಯೇಷನ್ಗೆ ಬರಲ್ಲ ನನಗೆ. ಅಂತ ಟೈಮಲ್ಲಿ ಸಂತೋಷ್ ಸರ್ ಬಂದರು, ಹಾಯ್ ಅಂದರು. ಎಸ್ ಸರ್ ಅಂದೆ. ಮಲಯಾಳಂ ಅಂದೆ. ಓಕೆ ಐ ವಿಲ್ ಟೇಕ್ ಕೇರ್, ನೋ ಪ್ರಾಬ್ಲಮ್ ಅಂದ್ರು. ಅದೇ ತರ ಅವ್ರು ಎಲ್ಲದನ್ನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಮಲಯಾಳಂ ಡೈಲಾಗ್ ಪೂರ್ತಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಲಯಾಳಂ ಕೂಡ ನಾನು ನಿಮ್ಮಿಂದ ಕಲಿತೆ. ಥ್ಯಾಂಕ್ ಯು. ಹಾಗೆ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೊಡ್ಯೂಸರ್ಸ್ ಕೂಡ ನಮ್ಮ ಅವಕಾಶಗಳು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ದೇವರಿಗೆ ಕೇಳ್ಕೊತೀನಿ. ಥ್ಯಾಂಕ್ ಯು. Thank you, Raghu sir. Thank you so much. Sachin, please share your experience. Hello, good evening all. I am so glad to be a part of this team actually. And Mr. Santosh, he was supporting me from the day one. And I'm playing a negative character in this movie. So yeah, all the best for Santosh. And let's this movie to be a very successful one. And thank you so much. Thank you so much, Sachin. Thank you so much. ಸಂತೋಷ್ ಅವ್ರು ಯಾಕೆ ಅಂದ್ರೆ 500 ರೂಪಾಯಿ ನೋಟ್ ಇದ್ದಂಗೆ. ಇವಾಗ ಕನ್ನಡ ಮಾತಾಡ್ತಾರೆ, ಇನ್ನು 2 ಸೆಕೆಂಡ್ ಮಲಯಾಳಂ, ಇನ್ನೊಂದು ಹಿಂಗೆ
ಮಲಯಾಳಂ ಕಟ್ಟಾಯ್ತು ಅಂತ ತಮಿಳು ಯಾವುದು ತಮಿಳು ನನಗೂ ಬರೋಲ್ಲ ಸಾರಿ, ಅದು ಏನೋ ಪೋಸ್ಟ್ ಪರ್ಸನ್ ಏನು ಕೊಡಿ ಅಂತ ತಮಿಳಲ್ಲಿ ಮಾಡ್ತಾರೆ. ಒಂದು ಭಾಷೆ ಒಂದು 10 ನಿಮಿಷ ಮಾತಾಡ್ಸೋರ್ ಕೈಲಿ ಆಗೋದೇ ಇಲ್ಲ. ಕನ್ನಡ ಮಾತಾಡ್ಸಿ 10 ನಿಮಿಷ ಆಗೋದೇ ಇಲ್ಲ. 3 ಭಾಷೆ ಮಾತಾಡ್ತಾರೆ. ನಿಜವಾಗಿ ನೀವು 500 ರೂಪಾಯಿ ಕೊಟ್ಟೆ ಎಲ್ಲ ಭಾಷೆ ಇದೆ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮಾತಲ್ಲೂ ನಿಮ್ಮ ಹೆಸರು ಕನ್ಫರ್ಮ್ ಆಗಿತ್ತು, ಅಷ್ಟು ಪ್ರೀತಿಯನ್ನ ನೀವು ಕೊಟ್ಟಿದ್ದೀರಾ ಅಂತ ಹೇಳಿ ಅಫ್ಕೋರ್ಸ್ ಎಲ್ಲರೂ ಕೂಡ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಚೆಂಕು ಟೀಸರ್ ಲಾಂಚ್ ಆಯ್ತು, ನಿಮ್ಮ ಪ್ರೀತಿ ಪಾತ್ರ ಎಲ್ಲರೂ ಬಂದ್ರು. ಹೌ ಹ್ಯಾಪಿ ಆರ್ ಯು? ನೀವುಂಟು, ಮಾಧ್ಯಮದವರಿದ್ದಾರೆ, ನಮ್ಮ ಇಡೀ ತಂಡ ಇದೆ. ವೆಲ್, ಲಾಸ್ಟ್ 5 minutes, ಕೊನೆಯ 5 ನಿಮಿಷ ತಗೊಳ್ತೀನಿ. ಮೊದಲನೇದಾಗಿ ತುಂಬ ಖುಷಿ ಆಯಿತು. ಈ ಒಂದು ಬಿಗಿನಿಂಗ್ ಇದು ಆನಂದ್ ಗುರುಜಿಯಿಂದ ಆಯಿತು ಅನ್ನೋದಕ್ಕೆ ಮನಸ್ಸಾರೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಆನಂದ್ ಗುರುಜಿ ಅವ್ರನ್ನ ಅಪ್ರೋಚ್ ಮಾಡೋದಷ್ಟು ಸುಲಭ ಅಲ್ಲ. ಹಂಗೆ ಪರ್ವತ ನಿಂತಿರೋದು ಒಬ್ಬರನ್ನ ನಾನೊಂದು ಒಂದೇ ಒಂದು ಕಾಲ್ 2-3 ಸಲ ಬ್ಯುಸಿ ಆಗಿತ್ತು ಗುರುಜಿ ಮಾತಾಡಿ ಆ ವಾಯ್ಸಲ್ಲಿ ಯಾರೊಬ್ರು ದೊಡ್ಡವರಿದ್ದಾರೆ ಅಂತ ಫೀಲ್ ಬಂತು. ಗೂಸ್ ಬಂಪ್ಸ್. ಅಂದ್ರೆ ನಾವೆಲ್ಲೋ ಇವ್ರು ಸಿಗ್ತಾ ಇಲ್ವಲ್ಲ, ಫೋನ್ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು ಗೊಂದಲದಿದ್ದಾಗ ಅದನ್ನ ಅರ್ಥ ಮಾಡ್ಕೊಂಡು ಒಬ್ರು ಆ ಕಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಸಂತೋಷ್ ಹೇಗಿದೆಯಪ್ಪ ಅಂತ. ಅದು ಕೇಳಿದ ತಕ್ಷಣನೇ ಅದೆಲ್ಲೋ ಒಂಥರ ಮನಸ್ಸಿಗೆ ಯಾರೋ ಇದ್ದಾರೆ ಒಂಥರ ಆಲದ ಮರ ಕೆಳಗೆ ನಿಂತಂಗೆ ಒಂದು ಆಯ್ತು. ಗುರುಜಿಗೆ ನಾನು ಸಿನಿಮಾದ ಟೈಟಲ್ ಟೀಸರ್ ಕಳಿಸ್ದೆ. ನಂತರ ಫೋನ್ ಮಾಡ್ತೀನಿ ಗುರುಜಿ ಅಂತ ಹೇಳಿದೆ. ಗುರುಜಿ ಟೈಟಲ್ ಟೀಸರ್ ನೋಡಿ ಒಂದು 3 ಕಿವಿ ಮಾತು ಹೇಳಿದ್ರು. ಅದನ್ನು ನೀವು ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ. ಅದು ನಾನು ಒಂದು ತಂದೆಯ ಸ್ಥಾನದಲ್ಲಿ, ಅಣ್ಣನ ಸ್ಥಾನದಲ್ಲಿ, ಒಬ್ಬ ಗುರುಗಳು ದೇವದ ಸ್ಥಾನದಲ್ಲಿ ಗುರುಜಿ ಹೇಳಿರೋ ಮಾತನ್ನ ಅದು ಮನಸ್ಪೂರ್ವಕವಾಗಿ ಆ ಒಂದು ಆಶೀರ್ವಾದ ತಗೊಂಡು ನೀವು ವೇದಿಕೆಯಲ್ಲಿ ಬಂದಿದ್ದು ಇಡೀ ತಂಡಕ್ಕೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ ನೀವು ಮಾಡಿರುವಂಥ ಈ ಆಶೀರ್ವಾದ ಇದೆಯಲ್ಲ, ನಾನು ಖಂಡಿತವಾಗ್ಲೂ ಮರೆಯಲ್ಲ ಗುರುಜಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು. ಓಕೆ, ಸೊ ಈಗ ಚೆಂಕೋಲ್ ಬಗ್ಗೆ ಒಂದಿಷ್ಟು ವಿಷಯ. ಈ ಸಿನಿಮಾ ಫಸ್ಟ್ ಶುರು ಮಾಡಿದ್ದು DJ ಸಂತು ಅಂತ ಒಂದು ಸಿನಿಮಾ, ಒಂದು ರೊಮ್ಯಾಂಟಿಕ್ ಕಾಮಿಡಿ. ಈಗ DJ ತಿಳುವಲ್ಲ ನೋಡಿದಾಗ ಒಂದು ಎದ್ದು ಇದು ನಗ್ಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕತೆ ಬರ್ತಿತ್ತು. ಆ ಕಥೆಯಲ್ಲಿ ಫಸ್ಟ್ ನಾನು ಕತೆ ಹೇಳಿದ್ದು ನನ್ನ ಬ್ರದರ್ ಆಗಿರುವಂತ ರವಿ ಅವರಿಗೆ. ಅವರು ಕತೆ ಕೇಳಿ ಅವರು ಒಂಥರ ನಾಟಿ ಬಾಯ್, ಕತೆ ಕೇಳಿ ಅವರು ನಗಾಡ್ತಿದ್ರು. ಸೊ ಕತೆಗೆ ಯಾಕೆ ವರ್ಕ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಈಕ್ವಲ್ ಆಗಿ ಇನ್ನೊಬ್ಬ ಕ್ಯಾರೆಕ್ಟರ್ ಬೇಕು ಆ ಇಡೀ ಸಿನಿಮಾ ತಗೊಳ್ಳೋದಕ್ಕೆ. ಸೊ ನನ್ನ ಮನಸ್ಸಲ್ಲಿ ಮಸರು ಮಣಿ ನೋಡಿರುವಂತ ಮಹಾಂತೇಶ್ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನನ್ನ ಮೊದಲನೇ ಫೋನ್ ಕಾಲ್ ಆಗಿದ್ದು ಮಹಾಂತೇಶ್ಗೆ. ಮಹಾಂತೇಶ್ ಫೋನ್ ಮಾಡಿ ಈ ತರ ಒಂದು ಕತೆ ಇದೆ ಅಂದಾಗ ಭಾಯ್ ಗೊತ್ತಲ್ಲ ಮಣಿ ಎಕ್ಸ್ಟ್ರಾ ಹೋಗಿ. ಸೊ ಮಣಿ ತುಂಬಾ ಇಷ್ಟಪಟ್ರು ಈ ಕಥೆನ. ಸೊ ಹಾಗಾಗಿ ನಾನು ತಂಡ ಕಟ್ಟಿದೆ. ಈ ಸಿನಿಮಾ ನಾನು ಡೈರೆಕ್ಟ್ ಮಾಡಕ್ ಹೋಗ್ಲಿಲ್ಲ. ಸೊ ಮೊದಲನೇ 5 ದಿನ ಶೂಟ್ ಮಾಡಿದಾಗ ನನಗೆ ಯಾಕೋ ಮಾಡಿರೋ ರೀತಿ, ಕತೆ ಹೋಗ್ತಿರೋ ಹಿನ್ನೆಲೆ ಅದೆಲ್ಲೋ ಒಂಥರ ಯಾವುದೋ ಒಂದು ಕಾಲಿಂಗ್ ಇದ್ದಾಗ ನಾನು ಸಿನಿಮಾ ನಿಲ್ಲಿಸ್ಬಿಟ್ಟೆ. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಜಗದೀಶ್ ಅವ್ರಿಗೆ ಫೋನ್ ಮಾಡಿದೆ. ಜಗ್ಗಿ ಅವರೇ ಯಾಕೋ ಫುಟೇಜ್ ಇಷ್ಟ ಬರ್ತಾರೆ, ಏನ್ ಮಾಡಿ ಅಂತ. ಜಗ್ಗಿ ಅವರು ತುಂಬಾ ಗೌರವ, ತುಂಬ ಸೀನಿಯರ್ ಪರ್ಸನ್. ಸರ್ ನೀವು ಶೂಟಿಂಗ್ ನಿಲ್ಲಿಸ್ಬೇಡಿ, ಒಂದು 5 ದಿವಸ ಮುಗಿಸಿ ಆಮೇಲೆ ನೋಡೋಣ ಅಂತ ಜಗ್ಗಿ ಅವ್ರು ಹೇಳಿದ್ರು. ಆ ಸಿನಿಮಾ ಪಾಸ್ ಮಾಡಿ ನಾನು ಫುಟೇಜ್ ನೋಡಿದೆ. ಫುಟೇಜ್ ನೋಡಿ ನನಗೆ DJ ಸಂತು ಮಾಡಲ್ಲ ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ. ಆ ಸಿನಿಮಾ ನಿಂತ ಮೇಲೆ ನಾನು ಅಲ್ಲಿ ಈಗ ಸ್ವಲ್ಪ ಜನ ಫ್ರೆಂಡ್ ಜೊತೆ ಇದ್ದಾಗ ನನಗೆ ಯಾರು ಹೋಗ್ತಿರೋಂಥ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಅಂದ್ರೆ ಕಾಡು ಹೋಗಿರ್ಬೇಕು, ಬಟ್ ವರ್ಷಗಳಾಗಿರ್ಬೇಕು ಅಂತ. 12 ಗಂಟೆ ಅವ್ರು 4-wheel ಡ್ರೈವ್ ಅಲ್ಲಿ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಒಂದು 2 ಅವರ್ ಟ್ರೆಕ್ಕಿಂಗ್ ಆಯ್ತು. ಆ ಬೆಟ್ಟದಲ್ಲಿ ಏನೋ ಮಾಡೋ ಒಂಚೂರು ಅಲ್ಲಿ ಶಿವನ ಒಂದು ಲಿಂಗ ಇತ್ತು. ಅದು ನನಗೆ ಯಾಕೋ ಒಂದು ವೈಬ್ರೇಷನ್ ಶುರು ಆಯ್ತು. ಸೊ ಆ 2 ಗಂಟೆ ಅಂದ್ರೆ 3 ಗಂಟೆ 3:30 ಬ್ರಹ್ಮ ಮುಹೂರ್ತ ಟೈಮಲ್ಲಿ ನನಗೆ ಒಂದು ಕತೆ ಒಂದು ಥಾಟ್ ಪ್ರಾಸೆಸ್ ಬಂತು. ಅಂದ್ರೆ ನಾವು DJ ಸಂತೋನ ಕತೆ ಮಾಡಿದ್ರೆ ಶುಕ್ರವಾರ ಬಂದು ಬಹುಶಃ ಶನಿವಾರ ಹೋಗ್ಬಿಡುತ್ತೆ. ಸೊ ಕತೆ ಹೇಳಬೇಕು ಅಂತ ಹೇಳಿದ್ರೆ ಉಡಿಬೇಕು, ನುಗ್ಬೇಕು, ಗೆಲ್ಬೇಕು ಅನ್ನೋ ಒಂದು ಛಲ ಅಲ್ಲಿಗೆ ನನಗೆ ಬಂತು. ಸೊ ಬಟ್ ಕತೆ ಇರಲ್ಲ ನನ್ನ ಜೊತೆ. ಯಾವ ಕತೆ ಮಾಡೋಣ ಅನ್ನೋ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮತ್ತೆ ನನಗೆ ಕತೆ ಅನ್ನೋದು ಶುರುವಾಗಿದ್ದು ತಿರುವನಂತಪುರ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತಿಗೂ ವಿಷ್ಣು ಭಗವಂತನ ಕೆಳಗೆ ಅಲೆಯ ಸೌಂಡ್ ಕೇಳುತ್ತೆ. ಅಲ್ಲಿ ಇವತ್ತು ಸಮುದ್ರದಲ್ಲಿರುವಂತ ಮರಳುಗಳು ನಿಮಗೆ ಸಿಗುತ್ತೆ ಅನ್ನೋ ಒಂದು ನನಗೆ ಅಲ್ಲಿ ವೈಬ್ರೇಷನ್ ಶುರು ಆಯ್ತು. ಹಾಗೆ ಕತೆ ಹುಡುಕ್ತಾ ನಾನು ಯಾರಿಗೂ ಹೇಳಿದೆ ಒಂದು ಕಥೆನ ನಾನು ಸೃಷ್ಟಿ ಮಾಡ್ಕೊಂಡೆ. ಸೊ ಚೆಂಕೋಲ್ ಭಾಗ 1 ಇದರಲ್ಲಿ ನನ್ನ ಜೊತೆ ನಿಂತಿರುವಂತ ಗಿರಿಧರ್ ನಮ್ಮ ಕೋ ಡೈರೆಕ್ಟರ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ತೇಜಸ್ ಜಗದೀಶ್ ಅವರು, ನನ್ನ ಜೀವನ್ ನಮ್ಮ ಕೋ ಡೈರೆಕ್ಟರ್, ಇವರೆಲ್ಲ ಸೇರಿ ನಾವು ಒಂದು ಟೀಮ್ ಅನ್ನ ಕಟ್ಟಿ DJ ಸಂತೋನ ಕಥೆಯನ್ನು ಶುರು ಮಾಡಿದ್ವಿ. ಶುರು ಮಾಡಿ ನಾವು ಈ ಸಿನಿಮಾದಲ್ಲಿ ಏನೋ ನಾವು ಕ್ಯಾರೆಕ್ಟರ್ಸ್ ಆಯ್ಕೆ ಮಾಡ್ಕೊಂಡ್ವಿ.
ಮೊದಲನೇದಾಗಿ ನನಗೆ ಈ ಕ್ಯಾರೆಕ್ಟರ್ನ ಕೇರಳ ಮತ್ತೆ ಕನ್ನಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಬೇಕಿತ್ತು. ಹಾಗಾಗಿ ನನ್ನ ತಂದೆ ಪಾತ್ರದಲ್ಲಿ ಮಾಡಿರುವಂಥ ಸುಂದರ್ ಮೀನು ಅವರು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದ್ರು ಅರುಣ ಬಾಲರಾಜ್ ಅವರು, ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಫಕ್ರುದ್ದೀನ್, ತುಂಬಾ ಈಸಿಯಿಂದ ಫಕ್ಕು ಅಂತ ಕರಿತೀರಿ, ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿರುವಂಥ ಅದಿತಿ. ಸೊ ಇನ್ನು ಕೇರಳ ಕ್ಯಾರೆಕ್ಟರ್ಸ್ಗೆ ನಮಗೊಂದಿಷ್ಟು ಟೈಮ್ ಆಯಿತು. ಹಾಗಾಗಿ ಮೊದಲನೇ ನಾವು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಮಾನಸ್ವಿ ಅವ್ರನ್ನ. ಮಾನಸ್ವಿ ಅವರು ತುಂಬಾ ಶೀಸ್ ಅ ಸ್ಟೂಡೆಂಟ್, ವೆರಿ ಯಂಗ್ ಅಂಡ್ ಹಾರ್ಟ್. ಅವರು ಅವ್ರ ತಾಯಿ ಶಿ ವಾಂಟ್ಸ್ ಅ ಡಾಟರ್ ಟು ಬಿ ದಿ ಬೆಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇದ್ದಾರೆ. ಅದು ಹಾಕ್ಬೇಕು, ಮುಂದೆ ಹೋಗ್ಬೇಕು ಅಂತ. ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಆದಾಗ, ನಾನು ಕತೆ ಹೇಳಿದಾಗ ಮಹಿಮಾ ಕ್ಯಾರೆಕ್ಟರ್ ಮಲಯಾಳ ಮಾತಾಡಬೇಕು ಅಂದಾಗ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮಲಯಾಳಂ ಇದ್ದಾರೆ. ಹಾಗಾಗಿ ನನಗೆ ಒಂದು ಸ್ವಲ್ಪ ಪ್ಲಸ್ ಆಯಿತು. ಬಟ್ ಮಾನಸ್ವಿ ತರ ತೋರಿಸಬಾರ್ದು, ಸೀರಿಯಲ್ ಅಲ್ಲಿ ನೋಡಿರೋ ತರ ಕಾಣಬಾರ್ದು ಅಂತ ನಾನು ನಿರ್ಧಾರ ತಗೊಂಡಿದ್ದೆ. ಸೊ ಹಾಗಾಗಿ ನಾನು ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾನಸ್ವಿಗೆ ಅದು ಯಾವ ಶಕ್ತಿನೂ ಗೊತ್ತಿಲ್ಲ, ಆ ಲಂಗಾದವನಿ ಹಾಕಿ ಅವ್ರಿಗೆ ಕೇರಳ ಅಟ್ಯಾಕ್ ಕೊಟ್ಟಾಗ ಆಕೆ ನನಗೆ ಗೊತ್ತಿಲ್ಲದೆ ಮಹಿಮಾ ಆಗಿ ಶುರು ಮಾಡ್ಬಿಟ್ರು. ಸೊ ಇವತ್ತು ನೋಡ್ತಿರುವಂತ ಈ ಮಾನಸ್ವಿ ಅದು ಮಹಿಮಾ ಆಗಿ ಸಂಪೂರ್ಣವಾಗಿ ನಮ್ಮ ಟೀಸರ್ ಕಾಣಿಸ್ಕೊಳ್ತೇವೆ. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಥ್ಯಾಂಕ್ ಯು ಸೋ ಮಚ್, ಲವ್ಲಿ ಫಾರ್. ಈ ಮಾನಸಿಕ ಕ್ಯಾರೆಕ್ಟರ್ ಆದ್ಮೇಲೆ ನನ್ನ ದೇವಿ ಕೇರಳದ ಒಂದು ಕನೆಕ್ಟಿವಿಟಿಗೆ ಚೆರಕೆಲ್ ಅನ್ನೋದು ಈಗಲೂ ಒಂದು ಕಿಂಗ್ಡಮ್ ಈ ಕೇರಳದಲ್ಲಿದೆ. ಆ ಕಿಂಗ್ಡಮ್ ಬಗ್ಗೆ ನಾನು ಕತೆ ಬರೆದಿರೋದು. ಸೊ ಚೆರಕೆಲ್ನ ರಾಜ ಅಂದ್ರೆ ಶಾಪ ಮೋಕ್ಷ ಇಲ್ದಿರುವಂತ ಒಂದು ಕುಟುಂಬ, ಯಾರು ಅಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬಕ್ಕೆ ಇವತ್ತು ದೊಡ್ಡ ಸ್ಥಾನ. ಆ ಸ್ಥಾನವನ್ನು ತುಂಬೋದಕ್ಕೆ ನನಗೆ ಗೌರವವಾಗಿ ನೋಡೋದಕ್ಕೆ ಆ ಒಂದು ಗ್ರ್ಯಾಂಡಿಯರ್ ಇರೋಕ್ಕೆ ಒಬ್ರು ಹುಡುಕ್ತಿದ್ದೆ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯ, ನಾನು ಹಲವಾರು ವರ್ಷಗಳ ಹಿಂದೆ ಮೀಟ್ ಮಾಡಿರೋ ಗೆಳೆಯ, ಪಾಪ್ಕಾರ್ನ್ ಮಂಕಿ, ಟಗರು, ಆ ಥರ ಹಲವಾರು ಸಿನಿಮಾಗಳಲ್ಲಿ ಎಲ್ಲರೂ ಮನಸ್ಸಿಗೆ ಗೆದ್ದಿರುವಂಥ ನಮ್ಮ ಎಲ್ಲರ ಪ್ರೀತಿಯ ಮೈಸೂರು ನಂದನ್ ಫೋನ್ ಮಾಡಿದೆ. ನಂದ ಅವಾಗ ಸೀರಿಯಲ್ ಮಾಡ್ತಿದ್ರು. ನಂದ ಆ ಒಂದು ಚೆರಕೆಲ್ ತಂಬುರ ನಾನು ಕ್ಯಾರೆಕ್ಟರ್ನ ಹ್ಯಾಕ್ ಮಾಡ್ತಾನೋ ಇಲ್ವೋ, ನನಗಿರುವಂಥ ಒಂದು ಗ್ರೇಸ್ ಬೇರೆ. ಬಟ್ ಸೆಟ್ಟಿಗೆ ಬಂದಾಗ ನಮ್ಮ ನಂದ ಕಿಲ್ ಇಟ್, ಆತೆ ಕಂಪ್ಲೀಟ್ ತಂಬುರನಾದ್ರು. ಸೊ ಹಾಗಾಗಿ ಮೈಸೂರು ನಂದವರೇ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಜೀವ ತುಂಬೋದಕ್ಕೆ ಅಲ್ಲಿ ಆ ರಾಣಿಯ ಮಗಳಾಗಿ ಒಂದು ಪಾತ್ರವನ್ನು ಬೇಕಿತ್ತು. ಹಾಗಾಗಿ ನನಗೆ ಕೇರಳದ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಬೇಕು. ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಶರಣ್ಯ ಅವರು ಸಿಕ್ಕಿದ್ರು. ಶರಣ್ಯ ಅವರು, ಶಿ ಇಸ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಆ್ಯಂಡ್ ಅ ಪ್ರಾಮಿಸಿಂಗ್ ಆಕ್ಟ್ರೆಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಈ ಕಥೆಯನ್ನು ಕೇಳಿ ಈವನ್ ಇನ್ ದ ಲಾಸ್ಟ್ ಮಿನಿಟ್ ಶಿ ಕೇಮ್ ಡೌನ್ ಫ್ರಮ್ ಕೇರಳ ಆ್ಯಂಡ್ ಈ ಪಾರ್ವತಿಯ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಫಾರ್ ದಟ್ ಬೀಯಿಂಗ್ ಪಾರ್ಟ್ ಆಫ್ ಇಟ್. ಆಮೇಲೆ ಈ ಕತೆಗೆ ಒಂದು ಕನೆಕ್ಟಿವಿಟಿ ಇದೆ. ಈ ಡಿಜೆಸ್ ಅಂತೂ ಕತೆ ಹೋಗ್ತಾ ಬದಲಾಗ್ತಾರೆ. ಅದೇನಾಗ್ತದೆ ಅನ್ನೋದು ಕಥೆಯಲ್ಲಿ ಗೊತ್ತಾಗುತ್ತೆ. ಆ ಕತೆಗೆ ಮಾರ್ಗದರ್ಶಿ ಒಂದು ಪವರ್, ಒಂದು ಎನರ್ಜಿ, ಅದು ಕನೆಕ್ಟ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂತ ಒಂದು ಸುಂದರವಾದ ಪವರ್ಫುಲ್ ಕ್ಯಾರೆಕ್ಟರ್ ನಾನು ಬರೆದಿರುವಂತ ದೇವಿ ಕ್ಯಾರೆಕ್ಟರ್. ಚೆರಕೆಲ್ ದೇವಿ ಇದೆ, ಇಲ್ಲ, ಕಾಣುತ್ತೆ, ಕಾಣಲ್ಲ, ಆ ತರ ಒಂದು ರಹಸ್ಯ ತುಂಬಿರುವಂತ ಒಂದು ಕಾಡಿಗೆ ಸುರಕ್ಷೆ ಮಾಡಿರುವಂತ ಒಂದು ದೇವಿ ಬೇಕಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಫೇಶಿಯಲ್ ಸ್ಟ್ರಕ್ಚರ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡುವಂತ ಒಂದು ಬ್ಯೂಟಿಫುಲ್ ಪಾತ್ರ ಬೇಕಾಗಿತ್ತು. ಅದನ್ನ ಸಂಪೂರ್ಣವಾಗಿ ಮನಸಾರೆ ಹೇಳುತ್ತೆ ತುಂಬಿರುವಂತ ಅಕ್ಷತಾ ಬೋಪಾಯ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಯು ಲುಕ್ ಫಿನಾಮಿನಲ್. ನಾನು ಅಕ್ಷತಾ ಬೋಪಾಯ್ ಅವರು ಮಾಡಿರುವಂತ ಕಮರ್ಷಿಯಲ್ ಸಿನಿಮಾನೆಲ್ಲ ಎರೇಸ್ ಮಾಡಿ ಇದೊಂದು ಡಿವೋಷನಲ್ ಡಿವೈನ್ ಸಿನಿಮಾ ತರಬೇಕು ಅಂತ, ಅದು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ ಅವರ ದೇವಿ ಪಾತ್ರದಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಿನಿಮಾಗೆ ಕತೆ ಹೇಳಬೇಕು, ಈ ಒಂದು ಹಿನ್ನೆಲೆ, ಈ ಕತೆ ಹ್ಯಾಕ್ ಶುರುವಾಯಿತು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಚೆರಕೆಲ್ 1943 ಇದ್ದಿರುವಂತ ರಾಣಿಗಳು ಹೇಗಿರ್ತಾರೆ, ಆ ಒಂದು ಪಾತ್ರದಲ್ಲಿ ಕತೆ ಹೇಳುವಂತ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂತ ನಮ್ಮೆಲ್ಲರ ಪೂಜಾ ಶೆಟ್ಟಿ ಮುಖಾಂತರ ಈ ಚೆರಕೆಲ್ ಅನ್ನೋ ಕತೆ ಶುರು ಆಗುತ್ತೆ. ಈ ಕತೆಗೆ ನಾವು ಕತೆ ಸೃಷ್ಟಿ ಮಾಡಿದಾಗ ಇದಕ್ಕೊಂದು ಗ್ರೇ ಶೇಡ್ ಬೇಕೇ ಬೇಕು. ನನಗಂತೂ ಒಳ್ಳೆ ಫ್ರೆಂಡ್ ಇದ್ದಾರೆ, ಮಹಾಂತೇಶ್ ಅವ್ರ ಜೊತೆ ಇದ್ದಾರೆ, ಮಣಿ ಇದ್ದಾರೆ. ಬಟ್ ಗ್ರೇ ಶೇಡ್ ಕ್ಯಾರೆಕ್ಟರ್ನ ತುಂಬೋದಕ್ಕೆ ನನಗೆ ಮೋಹನ್ ಲಾಲ್ ಮಾಡಿರುವಂತ ಆನಂದಮೂರನ್ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ತುಂಬಾ ಕಿಲ್ಲರ್ ಆಗಿ ಬರ್ತಿದ್ರು ರೈಟರ್ ಪರ್ಸ್ಪೆಕ್ಟಿವ್. ಆ ಒಂದು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ಹುಡುಕ್ತಿದ್ದೆ. ಅದನ್ನ ಸಂಪೂರ್ಣವಾಗಿ ತೋರಿಸಿರುವಂತ ವಿಜಯ್, ಇಟ್ ಫಿನಾಮಿನಲ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ತಮ್ಮ ಮಗನಾಗಿ ಮತ್ತೊಂದು ಗ್ರೇ ಶೇಡ್ ಕತೆ ಹೇಳುವಂತ ಸಚಿನ್, ಈಸ್ ಅ ಮಾಡೆಲ್, ಈಸ್ ಗೆಟಿಂಗ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ, ಹ್ಯಾಸ್ ಗಾಟ್ ಅ ಪೊಟೆನ್ಷಿಯಲ್. ಸೊ ಥ್ಯಾಂಕ್ ಯು ಸಚಿನ್ ಫಾರ್ ಫಿಲ್ಲಿಂಗ್ ದಟ್ ಅಪ್ ಅಂಡ್ ಯು ಡಿಡ್ ಎ ಗ್ರೇಟ್ ಜಾಬ್. ಆಮೇಲೆ ಇದಕ್ಕೆಲ್ಲ ನಡುವೆ ಮಲಯಾಳಂ ಮತ್ತು ಕನ್ನಡಕ್ಕೆ ಒಂದು ಬ್ರಿಡ್ಜ್ ಬೇಕಲ್ಲ ಮಾತಾಡಕ್ಕೆ, ಆ ಬ್ರಿಡ್ಜ್ ನಮ್ಮೆಲ್ಲರ ಪ್ರೀತಿಯ ರಘು ಅವರು. ಸೊ ಅವ್ರಿಗೆ ಅರ್ಧ ಮಲಯಾಳಂ ಬರುತ್ತೆ, ಬಟ್ ಅರ್ಧ ಕನ್ನಡ ಬರುತ್ತೆ. ಬಟ್ ಸಿನಿಮಾದಲ್ಲಿ ಅವರು ಮಲಯಾಳಂ ಕುಟುಂಬದಲ್ಲಿ ಇದ್ರು ಅವರು ಅಪ್ಪುಟ ಕನ್ನಡದವರು. ಸೊ ಇದು ಸಿನಿಮಾ ಆಯ್ತು.
ಈಗ ಸಿನಿಮಾ ಆದಾಗ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಎಷ್ಟು ಶಕ್ತಿ ಇದೆ, ನನಗೆ ತಿಳಿದಿರೋ ವಿಷಯಗಳಿಂದ ಸಿನಿಮಾ ಶುರು ಮಾಡಕ್ ಹೋದೆ. ಅಂದ್ರೆ ಹಲವಾರು ಚಾಲೆಂಜಸ್ ಇತ್ತು, ದಿನ 80 ಜನ 90 ಜನ ಆರ್ಟಿಸ್ಟು. ಬಟ್ ಜಗದೀಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬಾ ಅವ್ರು ಎಷ್ಟೇ ಬಿಸಿ ಇದ್ರು, ಟಾಕ್ಸಿಕ್ ಬಿಸಿ ಇದ್ರು, ಒಂದು ಬಾಸ್ ಜೊತೆ ಬಿಸಿ ಇದ್ರು, ಹಾಗಿದ್ರು ಹಿ ಗೇವ್ ಅ ಗ್ರೇಟ್ ಆರ್ಮಿ ಟು ಮೀ. ಹಾಗಾಗಿ ಸಿನಿಮಾದಲ್ಲಿ ಬಂದಿರುವಂತ ಎಲ್ರಿಗೂ, ತೇಜಸ್ ಅವ್ರು ಇರ್ಬೋದು, ಕಾರ್ತಿ ಇರ್ಬೋದು, ಎಲ್ರಿಗೂ ನಾನು ತುಂಬಾ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದೀನಿ. ವಂಡರ್ಫುಲ್ ಟೀಮ್. ಇವರಿಲ್ಲೇ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಾನು ಇನ್ನೂ ಡೈರೆಕ್ಟರ್ ಕಾರ್ಡ್ ಹಾಕಿಲ್ಲ. ಸೊ ನೀವು ನೋಡಿದಾಗ ನನಗೆ ಚೆಂಕೋನ ಸಿನಿಮಾದಲ್ಲಿ ಬರೀ ಆರ್ಯನ್ ಸಂತೋಷ್ ಅನ್ನೋ ಹೆಸರು ಮಾತ್ರ ಇದ್ರಲ್ಲಿ ಹಾಕಿರೋದು. ಡೈರೆಕ್ಟೆಡ್ ಬೈ ಆರ್ಯನ್ ಸಂತೋಷ್ ಇನ್ನು ಹಾಕಿಲ್ಲ. ಆ ಸಿನಿಮಾ ಡೈರೆಕ್ಷನ್ ಮಾಡೋ ಅರ್ಹತೆ ಅದು ನನಗೆ ಯಾವತ್ತು ಬರುತ್ತೆ ಆವತ್ತು ನಾನು ಹೆಸರನ್ನ ಹಾಕ್ತೀನಿ ಅಂತ ನಾನು ಇದುವರೆಗೂ ಚೆಂಕೋ ಸಿನಿಮಾದಲ್ಲಿ ನನ್ನ ಹೆಸರು ಕೆಳಗೆ ಹಾಕಿಲ್ಲ. ಸೊ ಈ ಸಿನಿಮಾ ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ನನಗೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಮ್ಯೂಸಿಕ್ ಬೇಕು ಅನ್ನೋ ಪರ್ಸ್ಪೆಕ್ಟಿವ್ಲಿ ನಾನು ಮೊದಲನೇದಾಗಿ ಅಪ್ರೋಚ್ ಮಾಡಿದ್ದು ನಮ್ಮ ಪ್ರೀತಿಯ ಅಲೋಕ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿಜೆಸ್ ಅಂತೂ ಒಂದು ಮಾಸ್ ಕಮರ್ಷಿಯಲ್ ಸಾಂಗ್ ನ ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಸಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನ ಕನೆಕ್ಟ್ ಮಾಡುವಂತ ಸುಂದರವಾಗಿರುವಂತ ಹೆಣ್ಮಕ್ಳನ್ನ ಮತ್ತೆ ಈ ಸಿನಿಮಾ ಹೋಗುವಂತ ಟೆಂಪೋನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಡ್ಯುಯೆಟ್ ಸಾಂಗ್ ಬೇಕಿತ್ತು. ಆ ಡ್ಯುಯೆಟ್ ಸಾಂಗ್ ಮಾಡೋದಕ್ಕೆ ನನಗೆ ನಾನು ಬಿಗ್ ಫ್ಯಾನ್ ಆಫ್ ಪ್ರಮೋದ್ನ ಡಿಯರ್ ಸತ್ಯ ಟೈಮಲ್ಲಿ ಆವತ್ತೇನೆ ಶುರು ಮಾಡ್ತಿದ್ರು. ಸೊ ಆ ಪ್ರಮೋದ್ ಈ ಪ್ರಮೋದ್ ತುಂಬಾ ಡಿಫ್ರೆಂಟ್ ಇದ್ದಾರೆ. ಹಲವಾರು ಕಾಂತಾರ ಇಸ್ ಗಿವನ್ ಸೋ ಮೆನಿ ಸೂಪರ್ ಡೂಪರ್ ಹಿಟ್ಸ್ ಆಫ್ ಲಿರಿಕ್ಸ್. ಐ ಲವ್ ಯು ಮ್ಯಾನ್, ಐ ಲವ್ ಯು. ಸೊ ಪ್ರಮೋದ್ ಅಷ್ಟೇ ಹಂಬಲ್. ಅವ್ರ ಮದುವೆ ಬಿಸಿ ಇದ್ರು, ಈ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್, ಈ ವಾಸ್ ಶಿಫ್ಟಿಂಗ್ ದ ಹೌಸ್. ಅದರಲ್ಲೂ ಪಾಪ ಅವರು ದೂರ ಬಂದು ಅವ್ರಿಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಡುಯೆಟ್ ಲಿರಿಕ್ಸ್ ಬರೆದುಕೊಟ್ಟಿದ್ದಾರೆ. ಅದಕ್ಕೆ ಜಾಯ್ ಕೋಸ್ಟಾ ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಜಾಯ್ ಕೋಸ್ಟಾ ಟು. ಈಗ ಸಿನಿಮಾಗೆ ನಾನು ನಾನು ಮಾಡಿರೋ ಸಿನಿಮಾ ಬರೀ 40%. ಇದರಲ್ಲಿ 60% ಜೀವ ಕೊಡಬೇಕು ಅಂದ್ರೆ ಅದಕ್ಕೆ ಒಂದು ಗರ್ಜನೆ ಬೇಕು, ಸೌಂಡ್ ಬೇಕು, ಒಂದು ವೇಗ ಬೇಕು. ಅದನ್ನ ತುಂಬಿಸೋದಕ್ಕೆ ನನಗೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು. ಸೊ ಮಣಿಕಾಂತ್ ಕದ್ರಿ ಅವರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನನ್ನ ಪ್ರೀತಿಯ ತಲವ ಅಂತ ಹೇಳ್ತೀನಿ. ನಾನು ಅವ್ರನ್ನ ಹೇಗೆ ಅಪ್ರೋಚ್ ಮಾಡೋದು, ನನ್ನ ಹತ್ರ ಅವ್ರು ಕೊಡುವಂತ ಬಜೆಟ್ ಇಲ್ಲ, ಬಟ್ ಆದ್ರೂ ಅವ್ರು ಬೇಕು ಅನ್ನೋ ಒಂದು ಚಿಕ್ಕ ಮಗು ಕ್ಯಾಂಡಿ ಬೇಕು ಅನ್ನೋ ಹಠ ಮಾಡ್ತಾರಲ್ಲ, ಹಾಗೆ ಅವ್ರನ್ನ ಕಾಲ್ ಮಾಡಕ್ ಶುರು ಮಾಡಿದೆ. ಅವರು ಹೇಳ್ದಂಗೆ ಬಿಸಿ ಇದೀನಿ ಹಂಗೆ ಹಿಂಗೆ ಅಂತ ಹೇಳಿ ನನಗಿರೋ ಬಜೆಟ್ ಕಡಿಮೆ ಇತ್ತು, ಇಷ್ಟಿದ್ದು ಹಿಂಗೆ ಆಯ್ತು ಹೋಯ್ತು. ಸೊ ಇವ್ರು ನಾನು ಬಿಡಲ್ಲ ಅಂತ ಚೇಸಲ್ಲಿ. ಬಟ್ ದುಡ್ಡು ಒಂದ್ ಕಡೆ ಇರ್ಲಿ, ನನಗೆ ಸಿಕ್ಕಿರುವಂತ ಆ ಶಾರದಾಂಬೆ ನನಗೆ ದಾರಿ ತೋರಿಸಿರುವಂತ ಒಂದು ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಕದ್ರಿ ಅವರು. is fantastic. His father's blessing is with him and his family is so beautiful. ಅವರು ತೋಟಕ್ಕೆ ಹೋಗಿದ್ದೀನಿ, ಅವ್ರ ಮನೆ ಕುಟುಂಬದವ್ರು ಮೀಟ್ ಆಗಿದ್ದೀನಿ. ಐ ಆಮ್ ಸೋ ಬ್ಲೆಸ್ಡ್. ನಾನು ಹೆಂಗೆ ಈ ಸಿನಿಮಾದ ನಾಯಕ, ಹಾಗೆ ನನ್ನ ಪ್ರೀತಿಯ ಅಣ್ಣ ಮಣಿಕಾಂತ್ ಕದ್ರಿ ಅವರು ಈ ಸಿನಿಮಾದ ನಾಯಕ ಅಂತ ಹೇಳಕ್ ಬರ್ತೇನೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಈಗ ಇಷ್ಟೆಲ್ಲ ಕಷ್ಟಪಟ್ಟಾಗ ನಾನು ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ನನಗೆ ಒಂದು ಶಕ್ತಿ ಬೇಕಿತ್ತು. ಆ ಸಿನಿಮಾದ ಶಕ್ತಿ ಪೋಸ್ಟ್ ಪ್ರೊಡಕ್ಷನ್ ಮುಖಾಂತರ ನಾನು ತುಂಬಾ ಒಂದು ವುಮನ್, ಯು ಕ್ಯಾನ್ ಬಿ ಎ ಪವರ್ ಹೌಸ್. ನಾನು ತುಂಬಾ ಕಳೆದ 10-15 ವರ್ಷದಿಂದ ನಾನು ತುಂಬಾ ರೆಸ್ಪೆಕ್ಟಬಲ್ ನೋಡ್ತಿರುವಂತ ಒಂದು ಬ್ಯೂಟಿಫುಲ್ ವುಮನ್ ಈಸ್ ಮೈ ರಾಜಲಕ್ಷ್ಮಿ ಮೇಡಮ್. ಸೊ ಅಕ್ಕ ಹತ್ರ ನಾನು ಈ ಕತೆ ಹೇಳಕ್ ಹೋದಾಗ, ನಾನು ಈ ಕತೆ ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು ಅಂದಾಗ ನನ್ನ ಬ್ಲೆಸ್ಸಿಂಗ್ಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಟ್ಮೋಸ್ ಸರ್ಟಿಫೈಡ್ ವೆರಿ ಪವರ್ಫುಲ್ ಸ್ಟುಡಿಯೋ. ನಾನು 10 ವರ್ಷ ಹೋಗಿರೋ ಸ್ಟುಡಿಯೋ ಅಲ್ಲ ಈಗ. ಮತ್ತೆ ಅಕ್ಕಗೆ ಇಂಥ ಕಥೆನ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಇದೆ. ಹಾಗಾಗಿ ಈ ಸಿನಿಮಾಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ ರಾಜೇಶ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಬಾಟಮ್ ಆಫ್ ಮೈ ಹಾರ್ಟ್. ಈ ಸಿನಿಮಾಗೆ ಒಂದಿಷ್ಟು ಜನ ಈ ಸಿನಿಮಾನ ನಾನು ಕತೆ ಹೇಳ್ಬೇಕು ಅನ್ನೋದಾಗ ಈ ಜನಕ್ಕೆ ಭಾಗ 2 ಆ ಚೆಂಕೋಲ್ ಅನ್ನೋದು ಅರ್ಥ ಏನು, ಚೆಂಕೋಲ್ ಅನ್ನೋ ಪದ ಎಲ್ರಿಗೂ ಬಾಯಿಗೆ ಬರಲ್ಲ. ಕೆಲವರು ಸೆಂಗೋಲ್ ಅಂತಾರೆ, ಕೆಲವರು ಚೆಂಗೋಲ್ ಅಂತಾರೆ. ಹಾಗಾಗಿ ಇದಕ್ಕೆ ಒಂದು ಸ್ಟ್ರಾಂಗ್ ವರ್ಡ್ ಅನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ನಾನು ಮತ್ತೆ ನನ್ನ ವಿಶ್ವಾಸ್, ಆತ್ಮೀಯ ನಾವು ವಿಶ್ವಾಸ 3 ಗಂಟೆ 2 ಗಂಟೆ ರಾತ್ರಿ ತನಕ ಸ್ಟಾರ್ ಬಸ್ಸಲ್ಲಿ ಕೂತ್ಕೊಂಡು ಕಿತ್ತಾಡ್ತಿದ್ವಿ, ಜಗಳ ಆಡ್ತಿದ್ವಿ. ಬಹುಶಃ ಒಂದು 6 ತಿಂಗಳು ನಾವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ CG ಮತ್ತೆ VFX ಮತ್ತೆ AI ಮುಖಾಂತರ ನಾನೊಂದು ಕತೆ ಹೇಳಬೇಕು ಅಂತ ಅವ್ರಿಗೆ ಹೇಳಿದ್ದೆ. ಪಾಪ ತುಂಬಾ JP ನಗರಿಂದ 7:30 ಬರ್ತಿದ್ರು ಸ್ಟಾರ್ ಬಕ್ಸ್ಗೆ. ಅಲ್ಲಿಂದ ನಾವು 3 ಗಂಟೆ ತನಕ ಡಿಸ್ಕಸ್ ಮಾಡಿ ಈ ಗೇವ್ ಅ ಫಿನಾಮಿನಲ್ ಟೈಟಲ್ ಟೀಸರ್ ಟು ಮೀ. ಥ್ಯಾಂಕ್ ಯು ವಿಶ್ವಾಸ್ ಮೈ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಹಿನ್ನೆಲೆಯಲ್ಲಿ ಎಡಿಟ್ ಮಾಡಿರುವಂತ ನನ್ನ ಗೆಳೆಯ ಉಮೇಶ್ ತುಂಬಾ ಅದ್ಭುತವಾಗಿ ಸಿನಿಮಾನ ಎಡಿಟ್ ಮಾಡಿಕೊಟ್ಟಿದ್ದಾರೆ.
ಅದ ನಂತರ ಶರತ್, ನಮ್ಮ ರಾಮಾರ್ಜುನ ಮಾಡಿರುವಂಥ ಎಡಿಟರ್, ಗೌಡಿ ಎಡಿಟರ್ ಉಮೇಶ್. ಇದು ಒಂದ್ ಕಡೆ ಹಾಗಿದ್ರೆ ಈ ಸಿನಿಮಾದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜೊತೆಗಿದ್ದು ಒಂದು ಪಂಚಿಂಗ್ ಬ್ಯಾಗ್ ಆಗಿರುವಂತ ಗಿರಿಧರ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಬೀಯಿಂಗ್ ದೇರ್. ಸೊ ನಾನು ಇನ್ಯಾರಾದ್ರೂ ಮರೆತಿದ್ರೆ ಕ್ಷಮೆ ಇರಲಿ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಐ ವಾಂಟ್ ಸೇ 2 things ಟು ಇಟ್. ಈ ಸಿನಿಮಾದಲ್ಲಿ ಇನ್ನೊಬ್ರು ಮುಖ್ಯವಾದ ಪಾತ್ರ ರೇಷ್ಮಾ. ರೇಷ್ಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಶಿ ಇಸ್ ಡೆಬ್ಯೂಟೆಡ್ ಇನ್ ಟಾಕ್ಸಿಕ್ ಸಿನಿಮಾ. ಈ ರೇಷ್ಮಾ ಅನ್ನೋ ಕ್ಯಾರೆಕ್ಟರ್ ನನ್ನ ಸಿನಿಮಾ ಭಾಗ 2 ಅದು ಸಂಪೂರ್ಣ ಕಾಣುತ್ತೆ. ಹಾಗಾಗಿ ಭಾಗ 1 ಇದೊಂದು ಈ ಒಂದು ಕ್ಯಾರೆಕ್ಟರ್ನ ನಾನು ಒಂದು ವಿಜುವಲ್ ಪರ್ಸ್ಪೆಕ್ಟಿವ್, ಒಂದು ಕಥೆ ನರೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಶಿ ಇಸ್ ಅ ವೆರಿ ಯಂಗ್ ವುಮನ್, ಬಟ್ ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ. ಬಟ್ ಶಿ ಲುಕ್ಸ್ ಇನಾರ್ಮಲಿ ಬ್ಯೂಟಿಫುಲ್ and wonderful human being. Thank you Reshma, you fill the space for me. Thank you once again. ಆಮೇಲೆ ನನಗೆ ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂತ, ಈ ಸಿನಿಮಾದಲ್ಲಿ 3 ಹಾಡಿದೆ, ಇದನ್ನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂತ ನನ್ನ ಆತ್ಮೀಯ ಗೆಳೆಯ ಪ್ರವೀಣ್ ಆರ್ಯ. ಈಸ್ ಅ ಡ್ಯಾನ್ಸ್ ಡಿ. ಪುನೀತ್ ಅಪ್ಪ ನನಗೆ ತುಂಬಾ ಫೇವರೇಟ್ ಇವರು. ಸೊ ಪ್ರವೀಣ್ ಆರ್ಯ ಅವರು ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂತ ಎಲ್ರಿಗೂ, ನನ್ನ ಬ್ರದರ್ ಆಗಿರುವಂತಹ ಧನ್ಪಾಲ್ ಅವರು, ರವಿಕುಮಾರ್ ಅವರು, ಭೂಮಿಕಾ ಅವರು, ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ 3 ಪಾಯಿಂಟರ್ಸ್ ಅಲ್ಲಿ ಒಂದು ವಿಷಯ ಹೇಳಿ ಮುಗಿಸ್ತಾ ಇದ್ದೀನಿ. ಇವತ್ತು ಬಂದಿರುವಂತ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಸಿನಿಮಾ ನಾನು ಆಯ್ಕೆ ಮಾಡಿದ್ದಲ್ಲ, ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡ್ತು.